ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತು ಬೆಳಗ್ಗೆ 5 ಗಂಟೆ ಆಗೈತೆ. ಲಾಗ್ ಚಾಲು ಮಾಡಿ ನೋಡಿ. ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ ನೋಡಿ, ಆಂಜನೇಯನ ಜಾತ್ರೆ ಇದೆ. ಹಿಂಗಾಗಿ 5 ಗಂಟೆಗೆ ಎದ್ದೀನಿ ನೋಡಿ. ಇವಾಗ 5 ಗಂಟೆಗೆ ಎದ್ದಿನಲ್ಲ, ಎದ್ದುಗಾನೆ ಮೊದಲ ಫಸ್ಟ್ ನಾ ಮಾಡೋ ಕೆಲಸ ಅಂದ್ರೆ ಅಂಗಳ ಕೆಲಸ. ನಾ 5 ಗಂಟೆ ಕರೆ ಹೇಳಿ, 6 ಗಂಟೆ ಕರೆ ಹೇಳಿ, 7 ಗಂಟೆ ಕರೆ ಹೇಳಿ, ನಾನು ಎದ್ದ ತಕ್ಷಣ ನನ್ನ ಕೆಲಸ ಏನಂದ್ರೆ ಅಂಗಳ ಕಸ ಹುಡುಗೋದು, ರಂಗೋಲಿ ಹಾಕೋದು. ಯಾಕೆ ಸ್ನೇಹಿತರೆ, ಎದ್ದಾನ ಮೊದಲು ಅಂಗಳ ಕಸ ಹೊಡಿ, ರಂಗೋಲಿ ಹಾಕಿ ಒಳಗಿನ ಕೆಲಸ ಮಾಡ್ಕೋಬೇಕು. ನಾನು ಹೀಗೆ ಮಾಡೋದು ನೋಡಿ. ಇದರ್ಲಿಂದನೇ ನಂಗೆ ಒಳ್ಳೆಯದಾಗಿದೆ. ಫಸ್ಟ್ ಮೇನ್ ಅಂಗಳ ಹೊಸ್ಲಿ ಅಂದ್ರೆ ಲಕ್ಷ್ಮಿ ನೋಡಿ ಸ್ನೇಹಿತರೆ. ನಾವು ಹೊಸ್ಲಿ ತೊಳ್ಕೊಂಡು ಪೂಜೆ ಮಾಡಿ ಕೈ ಮುಗಿದ್ವಿ ಅಂದ್ರೆ ಮುಂದಿಂದಾಗೋದೆಲ್ಲ ಒಳ್ಳೆಯದಾಗುತ್ತಂತ ನಾ ಅಂದ್ಕೊಂಡಿದ್ದು, ನನಗೆ ತಿಳಿದಿದ್ದದು. ಹಿರಿಯರು ಹೇಳ್ತಿರ್ತಾರೆ ಎದ್ದೇನ ಅಂಗಳ ಕಸ ಹೊಡಿ ರಂಗೋಲಿ ಹಾಕ್ಬೇಕಂತ. ಆದಷ್ಟು ಸೂರ್ಯ ಬರಾಗನೇ ಅಂಗಳ ಕಸ ಹೊಡಿ ರಂಗೋಲಿ ಹಾಕಿರ ಬೆಸ್ಟ್ ಅಂತ ಹೇಳ್ತಾರೆ. ನಾವು ಒಮ್ಮೊಮ್ಮೆ 7 ಗಂಟೆಗೆ ಎದ್ದಂದ್ರೆ ಲೇಟಾಗಿ ಎದ್ದಿದ್ದಂದ್ರೆ, ಏನೋ ಲೇಟಾಗಿ ಮುಕ್ಕೋಯ್ದಂದ್ರೆ ಲೇಟಾಗಿ ಎದ್ದಿದ್ದಂದ್ರೆ ಅವಾಗ ಏನೈತೆ ಸೂರ್ಯ ಬಂದಿರ್ತಾನೆ ರೀ, ಏನು ಮಾಡೋಕ್ಕಾಗಲ್ಲ. ನೆಶಿನಾಗ ಹೇಳೋದು ಬೆಸ್ಟ್. ಹೆಣ್ಮಕ್ಳು ನೆಶಿನಾಗ ಎದ್ರೆ ಮೂಡ್ ಸ್ವಲ್ಪ ಶಾರ್ಪನು ಇರ್ತೈತಿ, ಎಲ್ಲ ಕೆಲಸನೂ ಪಟ ಪಟ ಆತಾವು. ಹೊತ್ತಾಗಿ ಎದ್ದುಬಿಡಿ ಎಲ್ಲನೂ ಅಲ್ಲಿದಲ್ಲೇ ಕೆಲಸ, ಗಡಿಬಿಡಿ ಇವು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತೇಳಿ ಅದ್ರಾಗ ಒಂದು ಜಾತ್ರೆ ಗದ್ದಲೊಂದು ಮನೆಗೆ ಬರೋದು ಹೋಗೋದು ಮಂದಿ. ಹಿಂಗಾಗಿ ಯಾವುದು ಕೆಲಸ ಆಗಲ್ಲ ಅಂಥೇಳಿ ಬೆಳಗ್ಗೆ ಬೇಗನೆ ಹೇಳೋದು ಒಂದು ಒಳ್ಳೆಯ ಉದ್ದೇಶ ನೋಡಿ. ಆದ್ರೆ ನಾ ಏನರ ಇತ್ತಂದ್ರೆ ನೆಶಿನಾಗ 4ಕ್ಕೆ 3ಕ್ಕೆ ಹಿಂಗೆ ಹೇಳ್ತೀನಿ ರೀ. ಮತ್ತೇನೂ ಇಲ್ಲ, ಮನ್ಯಾಗ ಆರಾಮಾಗಿರೋದಂದ್ರೆ 6ಕ್ಕೆ 7ಕ್ಕೆ ನೋಡ್ಕೊಂಡು ಹೇಳ್ತೀನಿ. ಇವತ್ತೆಲ್ಲ ಕೆಲಸ ಭಾಳ ಐತ್ರಿ. ಅಕ್ಕನೂ ಅಲ್ಲೇ ಊರಾಗೂ ಅಕ್ಕನೇ ಮಾಡ್ತಿದ್ಲು ಎಲ್ಲ ಕೆಲಸ. ಇಲ್ಲಿ ಆಕಿಗೆ ಹಚ್ಚಕ್ಕೆ ಇಷ್ಟ ಇಲ್ಲ ನೋಡಿ ನನಗೆ. ಆದಷ್ಟು ನನ್ನ ಕೈಲಿ ಆದಷ್ಟು ಮಾಡ್ಕೊಂಡ್ರೆ ಆತಂತ ಎದ್ದೀನಿ. ಇನ್ನು ಕತ್ಲೈತೆ ನೋಡಿ, ಬೆಳಕಾಗಿ ಬಂದೈತೆ. ಆದಷ್ಟು ಇವಾಗ ಎಲ್ಲ ಅಷ್ಟು ಎತ್ತಿಟ್ಟು ಸಾಬೂನು ಬಾಕ್ಸು ನೀನೆಲ್ಲ ಹಂಗೆ ತಳಗಿತ್ತು, ಎತ್ತಿಟ್ಟು ಕಸ ಹುಡುಗಿ ನೀರು ತುಂಬಿಟ್ಟಿನಿ. ಮನೆ ತೊಳಿಬೇಕಂತ ಸ್ನೇಹಿತರೆ. ಮನೆ ತೊಳೆದಾಯ್ತು. ನೀನು ಮಳೆ ಬಂತು, ಕಟ್ಟಿಗೆ ತಕ್ಕೊಲಿಲ್ಲ. ಒಲೆ ಹಚ್ಚೋದು ವ್ಯವಸ್ಥೆ ಹೆಂಗೈತೆ ನೋಡಿ ಬರ್ರಿ ಸ್ನೇಹಿತರೆ. ಮನೆ ಎಲ್ಲ ಒರೆಸ್ಕೊಂಡ್ಯಾ ಎಂಥ ಎಡವಟ್ಟು ಆಯ್ತು ನೋಡಿ. ನಿನ್ನೆ ಕಟ್ಟಿಗೆ ತಕ್ಕೊಲಿಲ್ಲ, ರಾತ್ರಿ ಎಲ್ಲ ಮಳೆ ಆಗೈತೆ. ಅವೇ ಒಂದಿಷ್ಟು ಕಟ್ಟಿಗೆ ತಂದು ಹಾಳೆ ಹಾಕೀನಿ ರೀ. ಹತ್ತಕ್ಕೆ ಹಾಳೆ ಹಾಕಿ ಹಿಡಿಯೋ ಚಲೋ ಮಾಡೀನಿ. ಒಂದ್ಕೊಂದೊಂದು ಹೋಗಿ ಬಡ್ದು ಹತ್ತವ್ರಿ. ಮತ್ತೇನು ಮಾಡಬೇಕು, ನಿನ್ನೆ ಕಟ್ಟಿಗೆ ತಕ್ಕೊಲ್ಲ, ನೀರು ಕಾಸಬೇಕು, ಒಲೆ ಪೂಜೆ ಮಾಡೀನಿ. ಎಲ್ಲ ಒಲೆ ತೊಳ್ಕೊಂಡು ಸುಣ್ಣ ಒಂದು ಹಚ್ಬೇಕಾಗಿತ್ತು, ಸುಣ್ಣ ತಲ್ಲಿಲ್ರಿ. ನಿನ್ನೆ ಹತ್ತಕತ್ತೈತೆ ನೋಡಿ ಒಲೆ. ಗ್ಯಾಸ್ ಕಟ್ಟೆ ತೊಳ್ಕೊಂಡು ಅದಕ್ಕೆ ಪೂಜೆ ಮಾಡೀನಿ ನೋಡಿ. ಮನೆ ಎಲ್ಲ ಕ್ಲೀನ್ ಆಗೈತೆ. ಇನ್ನು ಪಡ್ಸಾಲೆಲ್ಲ ಕ್ಲೀನ್ ಮಾಡಬೇಕು. ಅಕ್ಕ ಇವಾಗ ಅಕ್ಕ ಪಡ್ಸಾಲಿ ಅಟ್ಟ ತೊಳಿತಾಳಕ್ಕಿ. ನಾನು ನೀರು ಒಲೆ ಹಚ್ಚಿ ಜಾಕ ಮಾಡಿ ಬ್ಯಾಗ್ ಇಡ್ತೀನಿ ರೀ. ಬಾಂಡೆ ಅದಾವೆ ಅಕ್ಕ ತಿಕ್ತೀನಿ ಅಂತೇಳಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಬನ್ನಿ. ನೀರು ಗುಂಡಿಗೆ ಇಡ್ತೀನಿ ಆಯ್ತು. ಹೆಂಗಾರ ಒಲೆ ನೀನು ಮಳೆ ಬರ್ದಾಗ ಗೊತ್ತಿಲ್ಲ ಸ್ನೇಹಿತರೆ, ಏನು ಮಾಡ್ಬೇಕು ಹೇಳಿ. ಹಿಂಗಾಗಿ ಕಟ್ಟಿಗೆ ತಕ್ಕೊಲಿಲ್ಲ. ಹತ್ತವ್ರಿ ಒಳಗೆ ಭಾಳದಲ್ಲ ಕಟ್ಟಿಗೆ. ಒಳಗಿನೂ ಒಣ ಮುರ್ಕೊಂಡೇನಿ ರೀ. ಒಂದಿಷ್ಟು ಹಾಳೆ ಹಾಕಿದ್ನೆಲ್ಲ ನೋಡಿ ಚೊರ್ರ ಅಂತ ಅವು ಒಂದೊಂದು ಇಡ್ಬೇಕು ರೀ. ಕಟ್ಟಿಗೆ ಭಾಳ ದಪ್ಪ ನೀಟು ಕಾವು ಮಾಡ್ಕೋಬೇಕು. 6:30 ಟೈಮು. ನೀರಿಗೆ ಹಚ್ಚೀನಿ. ಬನ್ನಿ ಸ್ನೇಹಿತರೆ, ನೀರು ಕಾಯ್ಲಿ ಜಾಕ ಮಾಡಿ ಬ್ಯಾಗ್ ಇಡಬೇಕು. ಮತ್ತು ಜಾಕ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಬಡ ಕೆಲಸ ಮಾಡ್ಕೋಬೇಕ್ರಿ. ನಾ ಸ್ನೇಹಿತರೆ ಹೆಂಗಾರ ಒಲೆ ಆಯ್ತು. ಅವಿಸ್ ಕಟ್ಟಿಗೆ ಕಾವಲ್ಲ ಅಂತೇಳಿ ಹೆಂಗಿಟ್ಟೆ ನೋಡಿ. ಬ್ಯಾಳೆ ಪಾಳೆ ಕುದಿಯಕ್ಕೆ ಹಾಕ್ಬೇಕಂತೇಳಿ ಇವಾಗ ಬರ್ರಿ ಪಡ್ಸಾಲಿ ಎಲ್ಲ ಕ್ಲೀನ್ ಮಾಡ್ತೀನಿ. ಕಸ ಹೊಡಿ. ಶ್ರಾವಣ ಹೆಂಗೆ ಮುಕ್ಕೊಂಡು ನೋಡಿ. ಅಕ್ಕ ಬಾಣಬೇಕತ್ತ ಶ್ರಾವಣ ಹೇಳು. ಇದಿಷ್ಟು ಕಸ ಹುಡ್ಕೋಬೇಕಂತೀನಿ ನೋಡೋಣ್ರಿ. ಶ್ರಾವಣ ಎಬ್ಬಿಸಿ ಉಡ್ಸು ಪ್ಯಾನ್ ಹಾಳೆ ಹಾಕಿ ಎಲ್ಲ ಮಡಿಚಿ ಒಲ್ಬತ್ತು ಮೇಲೆ ಇಟ್ಕೊಂಡು ಸೇರಿ ಒಗ್ಯಾಕೆ ಹಾಕ್ಬೇಕ್ರಿ. ನೀವು ತೊಗೊಂಡು ಹೋಗಿದ್ನೆಲ್ಲ ಇವು ಇದ್ದಾಗ ಯಾರೋ ತೊಗೊಲಿಲ್ಲ ರೀ. ಯಶಂಗ ಮೆತ್ತಗ ಇವಾಗಂತ ಒಟ್ಟು ಯಶಂಗ ಕಾಣುತ್ತಾ. ನನಗೂ ಇಂಥ ಬೇಕಾಗೈತೆ ನೋಡಂತ ಇದ್ದ ತೊಗೊಂಡ್ರೆ ಯಾರು ತೊಗೊಂಡು ಸ್ನೇಹಿತರೆ ಹಂಗೆ ನೋಡೋದು. ಶ್ರಾವಣ ಏ ಅಪ್ಪಾಜಿ ಹೇಳೋಪ್ಪ, ಗೊತ್ತಾಗಿಲ್ಲ 7 ಟೈಮ್ ಹೇಳು. ಕಸ ಹೊಡ್ತೀನಿ. 7 ಆತು. ಬಾಂಡೆ ತುಕೊಂಬಂದ್ರಿ ಅಕ್ಕ. ನೀರು ಕಾಯ ಶ್ರಾವಣ ಮುಕ್ಕೋತನ ಮನಗಿಸ್ಬಿಡೋ. ಹೂವು ಬಂದಿದ್ದು, ಹೂವು ತೊಗೊಂಡ್ಯಾ. 20 ರೂಪಾಯಿಗೆ ಮೊಳ ಅಂತ ನೋಡಿ ಹೂವು. ಶ್ರಾವಣಿ 50 ರೂಪಾಯಿ ಹೂವು ನೋಡಿ. ಇವು ಶ್ರಾವಣಿಗೆ ಅರ್ಧ ಮೊಳ, ಅಕ್ಕಾಗ 2 ಮೊಳ ತೊಗೊಂಡು. ಇದು 10 ರೂಪಾಯಿ ಇಟ್ಟದ. ಶ್ರಾವಣಿಗೆ ಇಟ್ಟದ ಅಂತ ತೊಗೊಂಡೇನಿ ರೀ. ಯಾರ ಇಟ್ಟುಗೋಲಿ ಸ್ನೇಹಿತರೆ. ಹೂ ಭಾಳ ತುಟ್ಟದ ನೋಡಿ. ಈಗ ಇವು 20 ರೂಪಾಯಿಗೆ ಮೊಳ, 2 ಮೊಳ ಗುಲಾಬಿ ಹಾಕಿ ಕಟ್ಟ್ಯಾರ ನೋಡಿ. ಈ ಥರ ಅದಾವೆ. ಈಸದ ನೋಡಿ 40 ರೂಪಾಯಿ ಹೂವು. ಇವು ಕೂಡಿ 50 ರೂಪಾಯಿ ಹೂವು.
ಜಾತ್ರೆ ಅಲ್ರಿ, ಜಾತ್ರೆ ಹಂಗೆ ಮಾಡ್ತಾರೆ ಸ್ನೇಹಿತರೆ. ಎಲ್ಲರೂ ಬಡ್ದಾಡಿ ತಿನ್ನಕತ್ತಾರ. ನಾನು 100 ರೂಪಾಯಿ 200 ರೂಪಾಯಿ ಗಟ್ಟಲೆ ತೊಗೊಂಡ್ರು. ನಾನು ಇಷ್ಟೇ ತೊಗೊಂಡು ನೋಡಿ ಸಾಕು. ಅಕ್ಕಾಗ ಒಂದಿವ್ಸ ಶ್ರಾವಣಿ ಮತ್ತು ಯಾರು ನಾ ಚಿಕ್ಕಮ್ಮರು ಬರ್ತೀನಿ ಅಂದಾರ. ಶ್ರಾವಣಿ ಬರ್ತಾಯ. ಶ್ರಾವಣಿ ನಮ್ಮ ಅಕ್ಕನ ಮಗಳು. ಮೊನ್ನೆ ಅಲ್ಲಿ ಹೊಲಕ್ಕೆ ಹೋಗಿದ್ನಲ್ಲ, ಭಾರಿ ನಾಯ್ಕೊಂಬಂದ್ನಲ್ಲ ಸ್ನೇಹಿತರೆ, ಆ ಅಕ್ಕನ ಮಗಳು ಬರ್ತಾಳೆ ನೋಡಿರಿ. ಇವಾಗ ಜಾಕಾಯ್ತು, ಬ್ಯಾಳೆ ಕುದಿಯಕ್ಕೆ ಕೊಟ್ಟು ನೀರಿನ ಗುಂಡಿಗೆ ಕಮ್ಮಾಗ್ಲು ಇಳಿವಿ. ಈ ಕಡೆ ಬ್ಯಾಳೆಗೆ ಇಟ್ಟೀನಿ, ಬ್ಯಾಳೆ ನೀರು ಇಟ್ಟೀನಿ. 7:30 ಟೈಮು ಪೂಜೆ ಮಾಡ್ತೀನಿ ಆಯ್ತಾರೆ ಇವತ್ತು. ಅಕ್ಕನೂ ಅಷ್ಟು ಮನೆ ಒರೆಸಿದ್ಲು. ಕರೆಂಟ್ ಹೋಗ್ಯಾವ್ರಿ. ಈಗ ಕೊಯ್ಲಿನೂ ಇಲ್ಲ, ನೀರು ಕಾಯಕ್ಕೆ ಹಾಕ್ಲೇಬೇಕು ಹೆಂಗಾದ್ರೂ. ಮತ್ತು ಸ್ನೇಹಿತರೆ ಮಳೆ ಬಂತಲ್ಲ, ಕಡ್ಡಿ ಹೆಂಗೆ ತೊಗೊಂಡೆ ಒಲೆ ಹೆಂಗೋ ಆಯ್ತು ಹಾಕಿನಿ. ಅಕ್ಕ ಒಟ್ಟು ಮನೆ ವರ್ಷ ಅಟ್ಟ ಎಲ್ಲ ಕ್ಲೀನ್ ಆಗೈತಿ. ಮನೆ ಮಾತ್ರ ಕ್ಲೀನ್ ಆಗೈತೆ. ಶ್ರಾವಣಿನೂ ಬರಾಕತ್ತಾಳಂತ. ಶ್ರಾವಣಿ ನಮ್ಮ ಅಕ್ಕನ ಮಗಳು ರಾಧಿಕಾ, ಮಾಮಾರು ಬರ್ತಾರೆ ಇವಾಗ. ಶ್ರವಣಕುಮಾರ ಅಕ್ಕ ಹೊರಗದ ನೋಡಿ. ಬರೀ ಶ್ರವಣಕುಮಾರ್ನ ಒಂದು ಜಾಕ ಪೂಜೆ ಮಾಡಿ ಜಾಕ ಮಾಡ್ತೀವಿ. ಶ್ರವಣಕುಮಾರ್ನ ಬ್ಯಾಳೆ ಮೊದಲು ಬ್ಯಾಳೆಗೆ ಇಟ್ಟೀನಿ. ಬ್ಯಾಳೆ ಕುದಿತ್ತಂದ್ರೆ ಮುಂದಿನ ಕೆಲಸ ಬಡ ಬಡ ಆಗ್ತಾವೆ. ಮತ್ತು ಬಟ್ಟೆ ಗಿರ್ಯಾಕೆ ಬಂದವು ಒಂದು 50 ರೂಪಾಯಿ ಕೊಟ್ಟು ಓಡ್ನಿ ಹೋದ್ರು. ಅವ್ರಿಗೆ ಕೊಟ್ಟೆ. ಬಟ್ಟೆ ಕೊಟ್ಟು ಹೋಗ್ತಾನೆ, ಅಡುಗೆ ಮಾಡ್ಕೋಬೇಕಲ್ಲ. ಅಕ್ಕ ಇದು ಮಾಡ್ತಾನೆ, ಮಾಡಿ ಬಡ ಬಡ ಮಾಡಿ ತೆಗೆದುಬಿಡ್ತೀವಿ. ಬನ್ನಿ ಪೂಜೆಗೆ ಎಲ್ಲ ಸಜ್ಜು ಮಾಡ್ತೀನಿ. ಬ್ಯಾಳೆ ನೀರು ಉದಾಡೋದಾಗನ ಪೂಜೆಗೆ ಸಜ್ಜು ಮಾಡ್ಕೋತೀನಿ. ತುಂಬ ಏನಾಯ್ತಾ ಖರ್ಚಾಗಲ್ಲ ನೀರು. ಇವಾಗ ಅವು ಸಾಕು, ಅವ್ನು ಗುಂಡಿ ತುಂಬೈತೆ, ಅವ್ನು ಕೊಡ ತುಂಬೈತೆ, ಕಳಜಿ ಆಗದ ಬರ್ತಾ ನೀರು. ಬನ್ನಿ ಸ್ನೇಹಿತರೆ, ನೀರು ಉದಾಡಕತ್ತವು. ನೀರು ಸೋಸಿದೆ, ಹೊಸ ಬಾಳೆಟ ಹಾಕಿದೆ. ಮತ್ತು ದೇವ್ರದ್ದು ಇದು ಮಾಡಿ ಒಂದು ಎಣ್ಣೆ ಹಾಕಿ ನೋಡಿ. 2 ಗ್ಲಾಸ್ ಹಾಕ್ತೀನಿ ಬ್ಯಾಳಿಗೆ. ಜಾತ್ರೆ ಐತಿ, ಯಾರ ಬರಲಿ ಮಾಡಿ. ಏಲಕ್ಕಿ ಸೊಪ್ಪು ಇಟ್ಕೊಂಡಿನಿ ಹಾಕ್ಬೇಕಂತ ನೋಡಿ. 2 ಗ್ಲಾಸು ಇಷ್ಟು ಹಾಕಿಬಿಡ್ತೀನಿ. ಇರಂಗಿಲ್ಲ, ಜಾತ್ರೆ ಐತೆ. ಚಿಕ್ಕಮ್ಮರು ಬರ್ತೀನಿ ಅಂದಾರ. ಮತ್ತು ಉಸುರು ಬಂದ್ರಂದ್ರೆ ಅವ್ರಿಗೆ ಸದ್ ಜಾತ್ರೆ ಲಾಭ. ಅವ್ರಿಗೆ ಕರೆಂಟಿಂದದು ಹೋಗೈತೆ ನೋಡಿ. 7 ಏಲಕ್ಕಿ, ಒಂದಿಷ್ಟು ಸೋಪು ಹಾಕಿದೆ. ಬನ್ನಿ ಎತ್ತಿಡು ನೀವು ನೋಡಿ ಸ್ನೇಹಿತರೆ. ಬ್ಯಾಳಿ ಕುದಿಯಾಕತ್ತು. ಬನ್ನಿ ಇವಾಗ ಶ್ರಾವಣ ಜಾಕ ಮಾಡ್ಸಕತ್ತ ಅಕ್ಕನೇ. ನಾನು ಬಿಸಿನೀರು ಕಾಸ್ಕೊಂಡು ಕುಡಿದು ಒಂದು ಗ್ಲಾಸ್ ಬಿಸಿನೀರು ಕುಡಿದು, ಮತ್ತು ನೀರು ಯಾವಾಗ ಕುಡ್ದೆ ಏನಾಗೈತೆ, ಬ್ರಷ್ ಮಾಡೋ ನೀರು ಕುಡಿತಿದ್ದೆ. ಇವತ್ತು ನೀನು ಕೆಲ್ಸದ ಕೂಡ ನೀರಾಗ ಕುಡ್ದಿಲ್ಲ. ಕುಕ್ಕರ್ಕಾಯಿ ಹೋಳ್ಗೆ ಮಾಡೋಕ್ಕಿಂತ ಒಲೆ ಮ್ಯಾಗ ಕುದಿಸಿ ಹೋಳ್ಗೆ ಮಾಡಿದ್ರೆ ಮಸ್ತ್ ರುಚಿಗೊತ್ತಾವು. ಸೋಪು ಏಲಕ್ಕಿ ಹಾಕಲೇಬೇಕು ನೋಡಿ. 7 ಏಲಕ್ಕಿದ್ದು 7 ಏಲಕ್ಕಿ ಒಂದು ಸೋಪಿದ್ದು ಹಾಕ್ಕೊಂಡು ಡಬ್ಬಿ ಖಾಲಿ ಮಾಡಿದೆ. ನೀನು ತಂದೀನಿ. ಆ ಸಂತಿ ಬಿಚ್ಚಿಲ್ಲ, ಅದ್ರಾಗ ಪಾಕಿಟ್ ಐತಿ, ಸೋಪಿಂದೆಲ್ಲ ಐತೆ. ಸಂತಿ ಬಿಚ್ಚಿಡೋಣ ಇರಿಬಿ ಮತ್ತು ಹುಳ ಆಗಿಬಿಡ್ತಾವ್ರಿ. ಹಿಂಗಾಗಿ ಡಬ್ಬಿಗಳು ಎಷ್ಟಕ್ಕೆ ಅಲ್ಲಿ ಬಿಚ್ಚಿ ಹಾಕಿಟ್ರೆ ಬರ್ತೈತೆ ನೋಡಿ. ಇಷ್ಟೆಲ್ಲ ಡಬ್ಬಿಗಳು ಅದಾವು, ಖಾಲಿನದಾವ ಡಬ್ಬಿಗಳು ಇಟ್ಟಿನ ಹಂಗೆ ಖಾಲಿ ಅದಾವು. ಸಂತಿ ಎಲ್ಲ ಬಿಚ್ಚಿ ಹಾಕಿ ಚೆಂದ ಇಟ್ಟರೆ ಬರ್ತೈತೆ. ಇರಿಬಿ ಆತಾವು, ಇಲ್ಲಿಕ್ಕಂದ್ರೆ ಹುಳ ಆತಾವು. ಹಿಂಗಾಗಿ ಅಲ್ಲಿ ಇರಿಬಿ ಆಗಲ್ಲ, ಏನಾಗಲ್ಲ. ಅಲ್ಲೇ ಮಾಡಕ್ಕೆ ಫಿಕ್ಸ್ ಮಾಡಿಬಿಟ್ಟು ನೋಡಿ. ಯಾಕಂದ್ರೆ ನೋಡ್ಕೊಂಡು ಮಾಡ್ಕೋಬೇಕು ಸ್ನೇಹಿತರೆ. ಈ ಹಾಳು ಮಾಡಿದ್ರೆ ತರೋಕೆ ನಾನೇ ಮಾಡೋಕೆ ನಾನೇ ಹಾಳು ಮಾಡಿ ಅದಕ್ಕೆ ಉಪಯೋಗಿರಿ. ಅದಕ್ಕಂತ ಮಾಡ್ತೀನಿ. ಚಹಾ ಮಾಡಿ ಅಕ್ಕ, ಸ್ವಲ್ಪ ಮಾಡ್ತೀನಿ, ಕುಡಿತೇನೆ ಬಿಸಿಟ್ಟು ಚಹಾ. ಈ ಥರ ಬ್ಯಾಳೆ ಕುದ್ದೈತಿ. ಅಕ್ಕನ ಉಪ್ಪಿಟ್ಟು ನಾಷ್ಟ ಮಾಡಾಕತ್ಲು. ಬ್ಯಾಳೆ ಬಸಿಬೇಕು ಇವಾಗ ನೋಡಿ. ನಾಷ್ಟ ಮಾಡಾಕತ್ತ ಟಮಾಟಿ ಹಾಕ್ಕೊಂಡು ಪೂಜೆದು ದೀಪ ಹಚ್ಚು ಚರಿಗೆಲ್ಲ ತಿಳ್ಕೊಂಡಿನಿ. ಇವಾಗ ಬ್ಯಾಳೆ ಬಸ್ಸು ಅನ್ಕಿಟ್ಟು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಹೇಳಿದ್ರೆ ಅಕ್ಕ ಹಿಡ್ತೀನಿ. ಖಜೂರಿ ತಿನ್ನಿ, ಕೈ ತೊಗೊಂಬಪ್ಪ. ಜಿವಿ ಕೈ ತೊಗೊಂಬ. ಮಮ್ಮಿ ಉಪ್ಪಿಟ್ಟು ಮಾಡ್ತಾ ತಿನ್ನಕತ್ತಿ. ಉಪ್ಪಿಟ್ಟು ಮಾಡಕ್ಕೆ ನೋಡಿ. ಬಸ್ತು ಬೆಲ್ಲ ಹಾಕಿಟ್ಟಿನಿ. ಕಿಚ್ಚಿಗೆ ಒಂದು ಸ್ವಲ್ಪ ಕುದಿಲ್ಲ ಅಂತ ಬೆಳ್ಳುಳ್ಳಿ ಹಂಗೆ ಒಂದಿಟ್ಟು ಕಟ್ಟಿ ಸಾಂಬಾರಿಗೆ ಬೇಕು. ಬೆಳ್ಳುಳ್ಳಿ ಕೊಬ್ಬರಿ ಸುಡಾಕತ್ತೀನಿ. ಉಳ್ಳಾಗಡ್ಡಿ ನೋಡಿ ಸ್ನೇಹಿತರೆ. ಇಲ್ಲೇ ಕಿಚನ್ಯಾಗ ಬೆಳ್ಳುಳ್ಳಿ ಹೋಗಿದ್ದೀನಿ. ಈ ಕಡೆ ಉಳ್ಳಾಗಡ್ಡಿ ಹಾಕೀನಿ ಮತ್ತು ಕೊಬ್ಬರಿನೂ ಸುಟ್ಟೀನಿ. ಅನ್ಕಿಟ್ಟಿನಿ. ಇದನ್ನ ಅನ್ಕಿಟ್ಟಿ ನೋಡಿ. ಬ್ಯಾಳಿಗೆ ಸ್ವಲ್ಪ ಪುಡಿ ಹಚ್ಚಬೇಕು ನೋಡಿ ಸ್ನೇಹಿತರೆ. ಉಪ್ಪಿಟ್ಟು ಆಗೈತೆ. ಉಪ್ಪಿಟ್ಟು ತಿನ್ಬೇಕಂದ್ರೆ ಅನ್ನನೂ ರೆಡಿ ಆಗೈತಿ. ಇವಾಗ ಎಲ್ಲ ಸುಟ್ಟಿಟ್ಟಿದ್ದು ಆಯಿತು. ಮಿಕ್ಸರ್ಗೆ ಹಾಕಬೇಕು. ಕರೆಂಟ್ ಬಂದಾವು. ಬಟ್ಟೆ ನೋಡಿ, ಬಟ್ಟೆ ಗಿರ್ಯಾಕೆ ಬಂದು ಮತ್ತು ಅದು ಬಿಡೋದು ಇದು ಮಾಡೋದು. ಅಕ್ಕನ ದೇವ್ರಿಗೆ ಹೇಳ ಶ್ರವಣಕುಮಾರ್ ಅಕ್ಕ ಒಂದಿಷ್ಟು ಬಟ್ಟೆ ಎತ್ತಿಟ್ಟೆ. ಒಂದಿಷ್ಟು 1,000 ರೂಪಾಯಿ 1,100 ರೂಪಾಯಿ ವ್ಯಾಪಾರ ಆಯ್ತು ನೋಡಿ. ಇವತ್ತು ಮುಂಜಾನೆ ಜಾತ್ರೆ ಅದಲ್ಲ, ಹಿಂಗಾಗಿ ವ್ಯಾಪಾರ ಆಗುತ್ತೆ ರೀ. ಮತ್ತು ಬರ್ರಿ ಸ್ನೇಹಿತರೆ, ಬೇರೆ ಊರ್ಲಿಂದ ಬಟ್ಟೆ ಒಯ್ಯಾಕೆ ಬರಾಕತ್ತಾರ. ಅವರು ಕೂಡ ಅಕ್ಕರ ಆಂಟಿಯರು ಸಿದ್ದಾಪುರ್ಲಿಂದ ಬರಾಕತ್ತಾರ. ಹಿಂಗೆ
ಪೂಜೆ ಮಾಡ್ಬೇಕಂದೆ ಪೂಜೆ ಆಮೇಲೆ ಮಾಡ್ಕೊಳಕ್ಕೆ ಬರ್ತೀರಿ. ಮೊದಲು ಮಿಕ್ಸರ್ಗೆ ಹಾಕೋತೀನಿ, ಕರೆಂಟ್ ಒಂದು ಎಳೆಯೋಕ್ಕಿಲ್ಲ. ಮಿಕ್ಸರ್ಗೆ ಹಾಕೋತೀನಿ, ಚಾರ್ಜ್ ಹಾಕ್ತೀನಿ. ಮಳೆ ಆಗೈತಿ, ಅದರ ಕರೆಂಟ್ ಒಂದು ಬರ್ತಾವೆ ಬಿಡ್ತಾವೆ ಗೊತ್ತಿಲ್ಲ. ಬನ್ನಿ ಬಂದ್ರೆ ಯಾರಾದ್ರು ಹಾಯ್ ಮಾಡಿರಿ. ಅಷ್ಟ ಮಾಡಿದ್ರಿ ಈಕಿ ನಮ್ಮ ಅಕ್ಕ ಮಗಳು ನೋಡಿ, ಅಲ್ಲಿ ಕುಂಟಿ ಅಕ್ಕ ಅನ್ನೆಲ್ಲ ಹೋಗಿದ್ನೆಲ್ಲ ಹೊಲಕ್ಕೆ. ಆ ಅಕ್ಕನ ಮಗಳು ನೋಡಿ, ಅವತ್ತು ಇದ್ದಿದ್ದಿಲ್ಲ, ಸಾಲಿ ಹೋಗಿದ್ರು ಅವರು. ಶ್ರಾವಣಿನೂ ಬಂದವಳು. ಶ್ರಾವಣಿ ಹಾಯ್ ಮಾಡ. ಶ್ರಾವಣಿ ಶ್ರಾವಣ ಅಕ್ಕ ಮೇ ಯಾಕೆ ಕುಂತಿ ತಳಗ್ ಕುಂದ್ರು ಅಂಬ್ರೆ ಕೈಯಂದೇನು ಎಲ್ಲರದು ನಾಷ್ಟ ಆಗೈತಿ. ಬಾಣೆ ಗುಳೆ ಮಾಡೀವಿ. ಅಕ್ಕ ಬದ್ನಿಕಾಯಿ ಕಟ್ ಮಾಡಿಟ್ಟಾಳ, ಸಾಂಬಾರು ರೆಡಿ ಮಾಡ್ಯಾಳ. ಇವಾಗ ಅವ್ವ ತುಪ್ಪ ಕಾಸಿದ್ರು, ಬೆಣ್ಣೆ ಕಾಸಾಕಿತ್ತು ನೋಡಿ ಸ್ನೇಹಿತರೆ. ಇಲ್ಲಿ ಅರ್ಧ kg 300 ರೂಪಾಯಿ ರೇಟ್ ಐತೆ ನೋಡಿ. ಇದು 300 ರೂಪಾಯಿ ನೋಡಿ. ಇದಕ್ಕೆ ಕಿಟ್ಲಿ ಹಾಕಿದ್ರತ್ತಂತ ಕಿಟ್ಲಿ ತೊಂದು ಚಾ ಜಡಿ ತಗೋರ್ವ. ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಇವಾಗ ಬದ್ನಿಕಾಯಿ ಪಲ್ಯ ಸಾಂಬಾರು ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡ್ತೀನಿ. ಅನ್ನನೂ ಈ ಕಡೆ ಮ್ಯಾಕಿತ್ತು ನೋಡಿ, ಯಾಕಂದ್ರೆ ಇಲಿ ಬ್ಯಾತವು. ಇದ್ರಾಗ ತುಪ್ಪ ಕಾಸಿ, ಇದು ಬೆಳೆ ಖುಷಿದ್ ಬಗು ಸ್ನೇಹಿತರೆ. ಇದ್ರಾಗ ತುಪ್ಪ ಕಾಸ್ಕೊಂಡು ಬದ್ನಿಕಾಯಿ ಪಲ್ಯ ಮಾಡಿ ಇದ್ರಾಗೆ ಸಾಂಬಾರು ಮಾಡಿಬಿಡ್ತು ನೋಡಿ. ಒಲೆ ಮ್ಯಾಗೆ ಅಡಿಗೆ ರುಚಿ ಆಗುತ್ತೆ, ಒಲೆ ಮ್ಯಾಗೆ ಮಾಡ್ತೀವಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸಾಂಬಾರಿಗೆ ಮಸಾಲೆ ರುಬ್ಬಿಟ್ಟೈತೆ ನೋಡ್ತಿರ್ಬೇಕು. ಕಟ್ಟನ್ನು ರೆಡಿ ಐತೆ. ಮುಂಚೆ ನೆನೆಕ್ಕೆ ಅಕ್ಕ ಬಿಸಿನೀರಾಗಲ್ಲೇ ಎಲ್ಲ ರೆಡಿ ಐತೆ ನೋಡಿ. ಬನ್ನಿ ಪಟ ಪಟ ಸಾರು ಪಲ್ಯ ತುಪ್ಪ ಕಾಸ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕ್ಲೀನ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಎಲ್ಲ ಮನೆ ಕ್ಲೀನ್ ಆಯಿತು, ಎಲ್ಲ ಕೆಲಸ ಮುಗೀತು. ನೀರು ಬಂದಾವು, ನೀರು ತುಂಬಾಕತ್ತಾರ. ಶ್ರಾವಣಿ ರಾಧಿಕಾ ನೀರು ತುಂಬಾಕತ್ತಾರ. ಅಕ್ಕನವ್ರು ಕೂಡ ತುಂಬಾಕತ್ತಾಳ. ಇವಾಗ ಶ್ರಾವಣಕುಮಾರ ಗಸ್ತಿಂದ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿ ನೀರು ಆಡಕ್ಕೆ ಹೋದ ತಂಪಾಗುತ್ತಪ್ಪ, ಹೋಗ್ಬೇಡ ನಡ್ಬಾರ್ದು ಕಾಲಾಗ ಅವ ಜೋತನಕತ್ತ ಬೆದರ್ಸಿನಿ. ಹೆಂಗೆ ಕುಂತ ನೋಡಿ, ಬೆದರ್ಸಿನಿ ತಿಕ್ಕೋತ ಮನ್ಕೋತಾನೆ. ಈಗ ಸಾಂಬಾರು ರೆಡಿ ಆಗೈತೆ. ಕಟ್ಟಿ ಸಾಂಬಾರು ಎಷ್ಟು ಮಾಡಿ ಅಂತಿರ್ಬೇಕು. ಅಕ್ಕ ಇನ್ನೂ ಬೀಗ್ರು ಬರೋರು ಅದಾರಿ ನೋಡಿ ಸ್ನೇಹಿತರೆ. ಕಟ್ಟಿ ಸಾಂಬಾರು ರೆಡಿ ಆಗೈತೆ. ಇವಾಗ ನಮ್ಮ ಚಿಕ್ಕಮ್ಮ ನಮ್ಮ ತಮ್ಮ ಬರೋರು ಅದಾರ. ಹಿಂಗಾಗಿ ಸಾಂಬಾರು ರೆಡಿ ಆಗೈತೆ. ಎಲ್ಲ ಒಲೆ ಮೇಲೆ ನೋಡಿ. ಇದರಾಗೆ ಬದ್ನಿಕಾಯಿ ಪಲ್ಯ ತುಪ್ಪನೂ ಕಾಸೀನಿ. ಎಲ್ಲ ಮಾಡ್ದೆ ಇಟ್ಟಿರಿ ಬಾಗಲ್ಲ ಅಂಥೇಳಿ. ಈಗ ಬದ್ನಿಕಾಯಿ ಪಲ್ಯ ಸ್ನೇಹಿತರೆ. ಇದು ಅನ್ನ, ಇದು ತುಪ್ಪ, ಇದು ಅನ್ನ. ಇದು ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಬೊಗನ್ಯಾಗ ಒಳಸೆ ಇಟ್ಟು ನೋಡಿ. ಅನ್ನ ಯಾರು ಅಂತಾರೆ ಅಂಥೇಳಿ ಊರ್ನಾನು ಇಲ್ಲೇ ಇಟ್ಟೀನಿ. ಯಾಕಂದ್ರೆ ಇಲ್ಲಿ ಈ ಮಾಡೋ ಕೊಟ್ಟ ಒಂದು ಇರಿಬೇಕಲ್ಲ, ಒಂದು ಏನಾಗ ನೋಡಿ. ಅದಕ್ಕೆ ಎಲ್ಲ ಸಂತಿನ ಆಯ್ತು, ಊಟನೇ ಇಟ್ಟಿನಿ. ಇನ್ನು ಕುರುಡಿಗೊಂದು ಕರಿಬೇಕು. ಕೋಸಂಬರಿ ಮಾಡ್ಬೇಕಂದ್ವಿ. ಹೆಸ್ರು ಕಾಳು ಬೇಕಂತ ಕೋಸಂಬರಿಗೆ ಹೆಸ್ರು ಕಾಳು ಇಲ್ಲ. ಹಿಂಗಾಗಿ ಕುರುಡಿ ಕರಿಬೇಕು. ಕುರುಡಿಗೊಂದು ಹೋಳಿಗೊಂದು ಹಿಟ್ಟು ನಾದಿಟ್ಟೈತೆ ನೋಡಿ. ಈಗ ಹೋಳಿಗೆ ಚಪಾತಿಗೆ ಹಿಟ್ಟು ನಾದಿಟ್ಟೈತೆ ನೋಡಿ ಸ್ನೇಹಿತರೆ. ಇಲ್ಲಿ ಅವು ಎಣ್ಣೆ ಪ್ಯಾಕೆಟ್ ಅದಾವೆ, ಕಟ್ ಮಾಡಿ ಹಾಕ್ಬೇಕ್ರಿ. ಮ್ಯಾಲೆ ನೆನಿತಾವೆ. ಬನ್ನಿ ಕಟ್ ಮಾಡಿ ಹಾಕ್ತೀನಿ. ಪೂಜೆ ಮಾಡ್ತೀನಿ ರೀ. 11 ಗಂಟೆ ಆಯ್ತು ಟೈಮು. ಎಲ್ಲ ಗ್ಯಾಸ್ ಕಟ್ಟಿ ವರ್ಷಿದೆ. ಎಲ್ಲ ವರ್ಷ ನಾನೇ ಮನೆ ಕಸ ಹುಡುಗಿದ್ ನೋಡಿ. ಅವ್ರು ನೀರು ತುಂಬಾಕತ್ತಾರ. ಶ್ರಾವಣಲ್ಲಿ ಕುಂತಾನ ಮಾತು ಹೋಗಿ ನೋಡಿ. ಜೋರು ಬರಾಕತ್ತ ಅವ್ರಿ. ನೀರು ಚೆಲ್ಬೇಡ್ರಿ, ಭಾಳ ಚೆಲ್ಬೇಡ್ರಿ ನೀರು. ಇವ್ರು ನೋಡಿ ನೀರು ತುಂಬಾಕತ್ತ. ಶ್ರಾವಣಿ ನೀರು ಇಲ್ಲಿ ನೋಡಿಲಿ, ನೀರು ತುಂಬಾಕತ್ತಿ. ಬರೋ ನೀರು ತುಂಬರಿ. ಬಟ್ಟೆ ಒಂದು ಹೋಗಿದಾಕ ತಡ. ಬಟ್ಟೆ ಒಂದು ಹೋಗ್ಬಿಡ್ತೀನಿ ಅಕ್ಕ. ಈಗ ತುಂಬುತ್ತಾ ನಾ ಪೂಜೆ ಮಾಡ ನೋಡಿ ಸ್ನೇಹಿತರೆ. ಅವರು ನೀರು ತುಂಬಿದ್ರು, ನಾನು ಕೂಡ ಪೂಜೆ ಮಾಡಿದೆ. ಎಲ್ಲ ಮನೆ ಕ್ಲೀನಾಗಿತ್ತು. ಪೂಜೆ ಮಾಡಿದೆ. ಸಿದ್ದಾಪುರ್ಲಿಂದ ಆಂಟಿಯರು ಬರ್ತಾರೆ ಬಟ್ಟೆ ಒಯ್ಯಕಂದೆ. ಬಂದೇ ಬಿಟ್ಟರು ಅವರು ಕೂಡ. ಬಟ್ಟೆ ತೋರ್ಸಕತ್ತಿ ನೋಡಿ. ಇಲ್ಲಿ ಅವ್ರಿಗೆ ಬಟ್ಟೆ ತೋರಿಸಿ ಮಧ್ಯಾಹ್ನ ಅಡುಗೆ ಮಾಡ್ಬೇಕು ರೀ. ಇನ್ನೂ ಹೋಳ್ಗೆ ಮಾಡಬೇಕು, ಕುರುಡಿ ಕರಿಬೇಕು, ಹಪ್ಪಳದು ಕರಿಬೇಕು. ಹೋಳ್ಗೆ ಅಂದಮೇಲೆ ಕುರುಡಿಗೆ ಹಪ್ಪಳ ಇರ್ಲಿಕ್ಕಾದ್ರೆ ಹೆಂಗೆ ಸ್ನೇಹಿತರೆ, ಮಾಡಲೇಬೇಕು. ಅದನ್ನು ಕೂಡ ನೋಡಕತ್ತಾರ. ಯಾವ ತಗೋತಾರೆ ಯಾವ ಬಿಡ್ತಾರೋ ಗೊತ್ತಿಲ್ಲ. ನೋಡಕತ್ತಾರ ಆಂಟಿಯರು. ಇವರು ನಮ್ಮ ಸಿದ್ದಾಪುರ್ಲಿಂದ ಅಕ್ಕರ ಕಡೆ ಸಂಬಂಧ ನೋಡಿ. ಹಿಂಗಾಗಿ ಅವ್ರು ಮೊನ್ನೆ ಬಂದು ಹೋದಾರ, ಮತ್ತು ಇವತ್ತೂ ಬಂದಾರ ನೋಡಿ. ನಾನು ಹೇಳಕತ್ತಿದ್ದೆ ಅವು ಹಿಂಗೆ ಬರ್ತಾವೆ, ಇವು ಹಿಂಗೆ ಬರ್ತಾವೆ ರೀ, ಹೆಂಗೆ ಅಂತ ಹೇಳಕತ್ತಿದ್ದೆ. ದೊಡ್ಡಮ್ಮನೂ ಬಂದಿದ್ಲು. ಅಕ್ಕ ಬಂದಾಲ, ನಾಷ್ಟ ಮಾಡಿ ಬರಾಕೈತಿ ಬಾರಮ್ಮ ಅಂತ. ಹಳ್ಳಿ ಕಡೆ ಹೆಂಗಂದ್ರೆ ಯಾರಾದರೂ ಬಂದ್ರೆ ಮಂದಿ ಮಕ್ಕಳು ನಾಷ್ಟ ಮಾಡಿ ಕರ್ಯಾಕೆ ಬರ್ತಾರೆ. ನಮ್ಮ ದೊಡ್ಡಮ್ಮನ ಹಾಗೆ ನಾಷ್ಟ ಮಾಡಿ ಬರಾಕತ್ತಿ ಬಾರವ್ವ ಅಂತ ಕರ್ಯಾಕೆ ಬಂದಿದ್ಲು. ನಿಂದ ದೊಡ್ಡಮ್ಮ ಇವ್ರಿಗೆ ಆಂಟಿಯರಿಗೆ ಚಹಾ ಪಾನಕ ಮಾಡಿ ನಾಷ್ಟ ಕೊಟ್ಟು ಹೋದ್ರಾತು ಅಂತ ಅನ್ನಕತ್ತಿದ್ಲು. ಬಂದ್ಗಾನೆ ಬಿಸಿಲಾಗ ಇದ್ರಲ್ಲ ಸ್ನೇಹಿತರೆ, ಪಾನಕ ಮಾಡಿದ್ವಿ. ಪಾನಕ ಕುಡಿದ್ರು. ಮತ್ತು ಈಗ ಒಂದಿಷ್ಟು ಅವಲಕ್ಕಿ ಮಾಡಿ ಚಾಗಿ ಮಾಡಿದ್ರಾತಂತ ಮಾಡೀನಿ. ನಮ್ಮ ಅಕ್ಕನೇ ಮಾಡ್ತಾಳ್ರಿ. ನಾನು ಬಟ್ಟೆ ತೋರಿಸಿದ್ರಾಗೆ ರಗಡ್ ಆಗತ್ತೆ ನೋಡಿ. ಇದನ್ನು ಶ್ರಾವಣಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಾಳ, ನನಗೆ ಗೊತ್ತಿದ್ದಿಲ್ಲ.
ಆಕಿನೇ ವಿಡಿಯೋ ಕ್ಲಿಪ್ಪಿಂಗ್ ಇವು ಕೂಡ ಒಂದು ಸೀರೆ ತೊಗೊಂಡ್ರೆ ಅಂಟಿಯರು ಚಲೋ ಸೀರೆಯಾಗ ಇವು ಎಲ್ಲ ಮಸ್ತ್ ಪತ್ಲುಗಳು ಅಂದ್ರಕತಿ ಯಾವ ತೊಗೊಲಿ ಯಾವ ಬಿಳಿ ಅನ್ನಕತ್ರು ಅವರು ಕೂಡ ತೊಗೊಂಡ್ರು ನಾಷ್ಟಾನು ಮಾಡಿದರು ಸ್ನೇಹಿತರೆ ಓದ್ತೀನಿ ಅನ್ನಕತ್ರು ಅಷ್ಟು ಕೂಡ ಎತ್ತಿಟ್ಟೆ ಎಲ್ಲ ಬಿಲ್ಲು ಚಹಾ ಕುಡಿಯಾಕತ್ತಾರ ನೋಡಿ ಚಹಾ ಕುಡಿದು ಕೇರಿ ಇನ್ನು ಹೋಗೋರು ಅಂಟಿಯರಿನ ರೊಕ್ಕ ಕೊಟ್ಟಿದ್ದಿಲ್ಲ ರೊಕ್ಕ ಕೊಡಾಕ ತೆಗಿಯಾಕತ್ರು ಈ ಅಂಟಿಯರು 2 ಲಂಗ ತೊಗೊಂಡ್ರು ಇವರು ಒಂದು 2 ಪತ್ಲ ತೊಗೊಂಡ್ರು ಅವರು 2 ಪತ್ಲ ತೊಗೊಂಡ್ರು ನೋಡಿ ಎಲ್ಲ ತೊಗೊಂಡು ಗಂಟೆ ಆಯ್ತು ನೋಡಿ ಸ್ನೇಹಿತರೆ ಒಂದು ಗಂಟೆ ಆಯ್ತು ಪೂಜೆ ಎಷ್ಟು ಚೆಂದಾಗಿ ಆಯ್ತು ನೋಡಿ ಇವತ್ತು ಯಾಕೆ ಅಕ್ಕ ರಾಯರ ಪೂಜೆ ಮಾಡ್ಯಾರ ಅಂತ ಅನ್ಕೋತಿರ್ಬೇಕು ನಾನು ಗುರುವಾರ ದಿನ ಊರ್ಲಿಂದ ಬಂದೆಲ್ಲ ಅವತ್ತು ರಾಯರ ಪೂಜೆ ಮಾಡಿದ್ದಿಲ್ಲ ಹಿಂಗಾಗಿ ರಾಯರ ಪೂಜೆ ಮಾಡೀನಿ ಇನ್ನೇನು ಅವ್ರು ರಾಯರಿಗೆ ಪುಟಾಣಿ ಸಕ್ಕರೆ ಎಡೆ ಹಿಡಿಬೇಕಾದ್ರೆ ಬಟ್ಟೆ ಬಂದಲ್ಲ ಹಿಂಗಾಗಿ 1 ಗಂಟೆ ಆಯ್ತು ಅವ್ರು ಹೋಗ್ಬೇಕಂದ್ರೆ ಲೇಟ್ ಆಯಿತು ಸ್ನೇಹಿತರೆ ಪೂಜೆ ಮಾಡ್ಕೊಂಡು ಎಲ್ಲ ಮನೆ ಕ್ಲೀನ್ ಆಗಿತ್ತು ಮತ್ತು ಎಷ್ಟು ಗಲೀಜಾಗೈತೆ ನೋಡಿ ಬನ್ನಿ ಪಾನಕ ಮಾಡಿದ್ದು ಹಸಿಮೆಣ್ಸಿನ್ಕಾಯಿ ಕೊರೆದಿದ್ದು ಚಹಾ ಮಾಡಿದ್ದು ಎಲ್ಲ ಮುಂದೆ ಬಾಂಡಾರ ತಿಕ್ಕೊಂಬರ್ಬಾರ ಆಂಟಿಯರು ನೋಡಿ ಬ್ರೆಡ್ ಬಿಸ್ಕಿಟ್ ತೊಗೊಂಬಂದಾರ ಮತ್ತು ಹಿಟ್ಟು ಇಟ್ಟಿದ್ದು ಇಷ್ಟು ಬಾಂಡೆ ತಿಕ್ಕೊಂಬರ್ರಿ ಅವಲಕ್ಕಿ ಚಾದ ಹಂಗೆ ಅದ ನೋಡಲ್ಲಿ ಎಲ್ಲಿ ತಿಕ್ಕೊಂಬಂದಿರಿ ಚಹಾ ಮಾಡಿದ್ದು ಪಾನಕದ ಅಷ್ಟೇ ತಿಕ್ಕೊಂಬಂದಿರಿ ಇಷ್ಟು ಶ್ರಾವಣಿ ಬಾಂಡೆ ತಿಕ್ಕೊಂಬರ್ರಿ ನಾನು ಕೂಡ ಹೋಳಿಗೆ ಸಜ್ಜು ಮಾಡ್ತೀನಿ ಬಾಂಡೆ ತಿಕ್ಕಕ್ಕೆ ಹಚ್ಚೀನಿ ಬಾಂಡೆ ಹೆಂಗೆ ತಿಕ್ತಾರೋ ಹೆಂಗಿಲ್ಲ ಗೊತ್ತಿಲ್ಲ ಅದ್ರ ಒಂಥರ ಮನಸ್ಸಿಗೆ ಖುಷಿ ಆಗೈತೆ ನೋಡಿ ಯಾಕಂದ್ರೆ ರಾಯರ ಪೂಜೆ ಮಾಡಿದ್ನೆಲ್ಲ ಮೊನ್ನೆ ಅಷ್ಟು ಜೀವ ಹಾಳಾಕತ್ತಿತ್ತು ರಾಯರ ಪೂಜೆ ಮಾಡಿಲ್ಲ ಅಂತ ಇವತ್ತು ವಾರ ಪಾರ ಇಲ್ಲಿ ನೋಡಿ ನಮ್ಮ ಮನ್ಸಿಗೆ ಯಾವಾಗ ನೆಮ್ಮದಿ ಅನಿಸುತ್ತಾ ಯಾವಾಗ ನಮ್ಗೆ ಯಾವ ಪೂಜೆ ಮಾಡ್ಬೇಕು ಅನ್ಸುತ್ತಾ ಮಾಡಬೇಕು ನಮ್ಮ ಮನಸ್ಸೊಂದು ನೆಮ್ಮದಿ ಇರ್ತದೆ ಎಲ್ಲ ಅಂತ ಮನಸ್ಸೊಂದು ಭಾವನೆ ಸುದ್ದಿದ್ರೆ ಭಾಗ್ಯಕ್ಕೆ ಏನು ಕೇಳಂತಲ್ಲ ಹಂಗೆ ನಮ್ಮ ಭಾವನೆ ಸುದ್ದಿತ್ತಂದ್ರೆ ಎಲ್ಲನೂ ಚಲೋ ವಾರ ಇತ್ತು ನಮ್ಮ ಭಾವನೆ ಸುದ್ದಿರ್ಲಿಕ್ಕೆ ವಾರ ದಿನ ಮಾಡು ಅಷ್ಟೊಂದಿಲ್ಲ ನನಗೆ ಹೆಂಗೆ ಗೊತ್ತಿಲ್ಲ ಸ್ನೇಹಿತರೆ ನನಗೇನು ಅನ್ಸುತ್ತೆ ನನಗೆ ಹೆಂಗೆ ದೇವ್ರು ಬುದ್ಧಿ ಕೊಡ್ತಾರೆ ಆ ಥರ ಮಾಡ್ತೀವಿ ಇನ್ನೊಬ್ರು ಹೇಳೋಕೆ ಕೇಳಕ್ಕೆ ಹೋಗಲ್ಲ ಇನ್ನೊಬ್ರು ಮಾಡಿದ್ದು ಮಾಡಕ್ಕೆ ಹೋಗಲ್ಲ ಇನ್ನೊಬ್ರು ಏನಾರು ಮಾಡಿ ಅವ್ರ ತಲೆಯಾಗ ಹಾಕೊಳಕ್ಕೆ ಹೋಗಲ್ಲ ಇನ್ನೊಬ್ರು ನೋಡಿ ನಾ ಕಲಿಯೋಕೆ ಹೋಗಲ್ಲ ನಂದು ಎಷ್ಟು ಇರುತ್ತೋ ಅಷ್ಟೇ ಮಾಡ್ಯಾಕೆ ನೋಡಿ ಇವತ್ತು ಆಯ್ತಾರ ಅಕ್ಕ ರಾಯರ ಪೂಜೆ ಮಾಡ್ರ ಅಂತ ನೀವು ಅನ್ಕೋತಿರ್ಬೇಕು ನನಗೆ ಆಯ್ತಾರ ಇಲ್ಲಿ ಬೆಸ್ತಾರ ಇಲ್ಲಿ ಬಟ್ ರಾಯರ ಪೂಜೆ ಮನ್ಸಿಗೆ ಯಾವಾಗ ನನಗೆ ನೆಮ್ಮದಿ ಇರುತ್ತೆ ಯಾವಾಗ ಮಾಡಂಗಾಗತ್ತೆ ಗುರುವಾರ ಮಾಡ್ಲಾರಕ್ಕ ಇವತ್ತು ಆಯ್ತಾರ ಮಾಡ್ಕೊಂಡು ನೋಡಿ ನಾನು ಇದೆಲ್ಲ ಕ್ಲೀನ್ ಮಾಡ್ತೀನಿ ಅವ್ರು ಬಾಳೆ ತಿಕ್ಕಂತೇಳಿ ಇನ್ನು ಹೋಳ್ಗೆ ಮಾಡೋಕೆ ರೆಡಿ ಮಾಡ್ತೀನಿ ಹೋಳ್ಗೆ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಮತ್ತು ಸ್ನೇಹಿತರೆ ಕ್ರೀಮ್ ಬಗ್ಗೆ ಭಾಳ ಮಂದಿ ಕೇಳಾಕತ್ತೀರಿ ಕ್ರೀಮು ಎದುರು ಅಕ್ಕಾವು ಯಾವ ಕ್ರೀಮು ಏನು ಅಂತ ಭಾಳ ಕೇಳಾಕತ್ತೀರಿ ನಾನು ಎಲ್ಲರಿಗೂ ಹೇಳೀನಿ ನೀವು ಕ್ರೀಮ್ ಬಗ್ಗೆನೂ ಎಲ್ಲರಿಗೆ ಹೇಳಿ ನಾನು ಏನಂದ್ರೆ ಬಂಗು ಕಪ್ಪು ಕಲೆ ಮತ್ತು ಕರಗಿದ್ರೆ ಬೆಳಗಾಗೋದು ಎಲ್ಲ ಥರ ಬರುತ್ತೆ ನೋಡಿ ಸ್ಕಿನ್ ಏಟಿನ್ ಅಂತ ಬರ್ತಾ ಇವು ಸ್ಕಿನ್ ಏಟಿನ್ ಅಂತ ಬರ್ತಾ ಈ ಕ್ರೀಮಿನ ಬಗ್ಗೆ ಕಮೆಂಟ್ಗಳು ಭಾಳ ಬರಾಕತ್ತ ಅದಕ್ಕೆ ನಾವು ಹೊಳ್ಳಿ ಹೇಳಾಕತ್ತೀನಿ ಇವು ರೇಟ್ ಬಂದು 210 ರೂಪಾಯಿ ಐತ್ರಿ ಇದು ರೇಟ 210 ರೂಪಾಯಿ ಐತೆ ಫ್ರೀ ಶಿಪ್ಪಿಂಗ್ ಇರಲ್ಲ ಯಾರಿಗಾದ್ರೂ ಬೇಕಾದ್ರೆ ಕೊರಿಯರ್ ಮಾಡ್ತೀನಿ ಆದರೆ ಕ್ರೀಮು ರಿಸಲ್ಟ್ ಮನ್ಗಂಡು ನೋಡಿ ಎಲ್ಲ ಯೂಸ್ ಮಾಡಾಕತ್ತಾರ ಕಂಡಪಟ್ಟಿ ಕ್ರೀಮು ಅದಕ್ಕೆ ನಾವು 4-5 ತಂದು ಮಾಡ್ತಿದ್ದೆ ಇವಾಗ 20 ಕ್ರೀಮ್ ತಂದೀನಿ 2 ಬಾಕ್ಸ್ ತಂದೀನಿ ತೋರಿಸ್ತೀನಿ ಸ್ನೇಹಿತರೆ ನಿಮ್ಗೆ ಈ ಕ್ರೀಮು ಲೇಡೀಸು ಅಷ್ಟೇ ಯೂಸ್ ಮಾಡೋಂಗಿಲ್ಲ ಬಾಯ್ಸೂ ಯೂಸ್ ಮಾಡ್ಬೋದು ನೋಡ್ತಿರ್ಬೇಕು ನಾನು ಇಲ್ಲೆಲ್ಲ ಫೋಟೋಗಳು ಹಾಕಕತ್ತೀನಿ ವಿಡಿಯೋಗಳು ಫೋಟೋಗಳು ನೋಡಿ ಈ ಥರ ಇದ್ದು ಮಾರಿ ಈ ಥರ ಆಗೈತೆ ವೈಟ್ ಆಗುತ್ತೆ ಬ್ಲ್ಯಾಕ್ ಮಡುವೆ ಗುಳ್ಳೆಗಳು ಮತ್ತು ಕುತ್ತಿಗೆ ತನಕ ಸುತ್ತಕ ಕಪ್ಪು ಕಲೆ ಇರುತ್ತೆ ನೋಡಿ ಅವೆಲ್ಲ ವೈಟ್ ಆಗುತ್ತೆ ಈ ಕ್ರೀಮ್ನಿಂದ ಎಲ್ಲ ಬೇಡಿಕೆ ಹೆಚ್ಚಾಗಿದೆ ನಾನೇ ಇವಾಗೆಲ್ಲ ಬ್ಯೂಟಿ ಪಾರ್ಲರರು ಇದೇ ಕ್ರೀಮ್ ತೊಗೊಂಡೇ ಯೂಸ್ ಮಾಡಾಕತ್ತಾರ ಮಾಮಾರ್ದೇ ಮೆಡಿಕಲ್ ಐತಲ್ಲ ನಮ್ಮ ಮಾಮಾರ ಮೆಡಿಕಲ್ನಿಂದನೇ ಹೊಂಟವು ಕೋಳೂರಾಗೂ ಜಗ್ಗಿ ಮಂದಿ ತೊಗೊಂಡಾರ ಹಳ್ಳಿಗೇರಿಯಾಗ ತೊಗೊಂಡಾರ ಮತ್ತು ಹುಬ್ಳಿ ಒಳಗೆ ತೊಗೊಂಡಾರ ಇದಕ್ಕೂ ಬೇಡಿಕೆ ಹೆಚ್ಚಾಗಿದೆ ಸ್ನೇಹಿತರೆ ಇವಾಗ ಎಲ್ಲ ನಾನು ವ್ಯೂವರ್ಸ್ಗಳಿಗೆ ಏನಂದ್ರೆ ಈ ಥರ ಇದ್ದವರು ಈ ಥರ ಎಲ್ಲ ಮುಖ ಸಮಸ್ಯೆ ಇದ್ದವರು ಎಷ್ಟೋ 1000 2000 1500 800 1000ಗಟ್ಟಲೆ ಕ್ರೀಮ್ ತೊಗೊಂಡು ಮುಖ ಹಾಳು ಮಾಡ್ಕೊಂಡು ಎಷ್ಟೋ ಉದಾಹರಣೆ ಇದಾವೆ ನಾವೇ ಎಷ್ಟೋ ಉದಾಹರಣೆ ಅದಾವೆ ಎಷ್ಟೋ ಮಂದಿ ಹೇಳ್ಯಾರ ನಮಗೂ ನಾನು ಇಲ್ಲಿ ಫಸ್ಟು ಒಂದು 5-6 ಕ್ರೀಮ್ ತಂದು ಮಾರ್ತಿದ್ದೆ ಬಟ್ಟೆ ವ್ಯಾಪಾರ ಕೂಡ ಇದೊಂದು ಇರಲಿ ಸೈಡ್ ಅಂಥೇಳಿ ಇಟ್ಟಿದ್ದೆ ಆದರೆ ಆವಾಗ ನನಗೇನು ಅನ್ನಿಸ್ತು 5-6 ತೊಗೊಂಡ್ರೆ ಲಾಭ ಇಲ್ಲ ಒಮ್ಮೆ 20 ಹಿಂಗೆ ತೊಗೊಂಡ್ರೆ ಒಂದಿಷ್ಟು ಕಮ್ಮಿ ಬೀಳ್ತಾವೆ ಈಗ ಮೊದಲು 150 ರೂಪಾಯಿ ಇದ್ದು ಸ್ನೇಹಿತರೆ ಬಾಕ್ಸಿ ಮ್ಯಾಗ 130 ರೂಪಾಯಿನ ಹಾಕ್ತಿದ್ರು 10-20 ತೊಗೊಂಡು 130 ಹಂಗೆ ಹಾಕ್ತಿದ್ರು ಕ್ರೀಮು ಇವಾಗ 210 ರೂಪಾಯಿ ಬಾಕ್ಸಿ ಮ್ಯಾಗ ಇದೆ ಹೀಗಾಗಿ ಅವರು 190 ರೂಪಾಯಿದಂಗೆ ನಮಗೆ ಹಾಕ್ಯಾರ 20 ಕ್ರೀಮ್ ತೊಗೊಂಡು ನೋಡಿ ಸ್ನೇಹಿತರೆ ಮಾಮಾರಿಗೆ ಬೀಳೋದು ಅಷ್ಟೇ ಬೀಳ್ತಾವೆ ಮಾಮಾರ್ ಬಿದ್ದ ರೇಟನ ಅಷ್ಟು ತೊಗೋರವ ಹಿಂಗೆ ಅಂತ ಹೇಳಿದ್ರು ಇಲ್ಲಿ ಮಾರೋದೂ ಹೆಚ್ಚಾಗಿದೆಯಲ್ಲ 210 ರೂಪಾಯಿ ಐತಲ್ಲ 200 ರೂಪಾಯಿ ನಾನು ಮಾರ್ತೀನಿ ನೋಡಿ ನನಗೆ ಹಂಗಂದ್ರೆ ಎಷ್ಟು ಹೋಯ್ತು ಅಂದ್ರೆ
ಇಲ್ಲಿ 20 ಅಲ್ಲಿ 40 60 ರೂಪಾಯಿ ಉಳಿತು ಒಂದು ಕ್ರೀಮಿನಿಂದ ಸಾಕು ಸ್ನೇಹಿತರೆ. ಅತಿ ತೊಗೊಂಡು ಏನು ಮಾಡೋದು, ನಾನು ಹೇಳ್ಬಿಡ್ತೀನಿ 210 ರೂಪಾಯಿ ನಾನು ಬಿದ್ದವು, 40 ರೂಪಾಯಿ ನಾ ತಂದು ಮಾರೋದಕ್ಕಂತ ಹೇಳ್ಬಿಡ್ತೀನಿ. ಒಯ್ತಾರೆ ಸ್ನೇಹಿತರೆ, ಯಾಕೆ ಇಲ್ಲಕ್ಕೆ ನನಗೆ ಇರಲಿ ನಿನಗೆ ಇರಲಿ ಅಂತಾರೆ. ಇವಾಗ ಇಲ್ಲೆಲ್ಲ ನಾನು ಹಳ್ಳಿ ಕಡೆ ಮಾರಾಕತ್ತೀನಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಹೊಂಟೈತೆ ಕ್ರೀಮಿ ಬಿಸ್ನೆಸ್ನ. ನೋಡೋಣ, ನಿಮಗೆ ಯಾರಾದರೂ ಬೇಕಾದ್ರೆ ಹೇಳಿ. ಈ ಥರ ನೋಡಿ ಬಂಗಿತ್ತಂದ್ರೆ ಈ ಥರ ಆಗುತ್ತೆ. ಇಲ್ಲೆಲ್ಲ ನಾನು ನಿಮ್ಮ ಮುಂದೆ ಕಣ್ಣೋಡಿನೇ ಇಟ್ಟೀನಿ ಸ್ನೇಹಿತರೆ, ಸ್ಕಿನ್ ಇಟ್ಟೀನಿ. ಇದು ಎಲ್ಲಿ ನಿಮಗೆ ಬೇಕಾದ್ರೆ ನೀವು ಫೋಟೋ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಆಲ್ ಇಂಡಿಯನು ಮೆಡಿಕಲ್ ಒಳಗೆ ಕೇಳ್ಬೋದು, ಎಲ್ಲಿ ಸಿಗಲ್ಲ. ಇದು ಇಂಗ್ಲೀಷ್ ಮೆಡಿಷನ್ ಅಲ್ಲ ಸ್ನೇಹಿತರೆ, ಆಯುರ್ವೇದಿಕ ಏನಂತಾರಲ್ಲ ಆ ಮೆಡಿಷನ್ ನೋಡಿ. ಇಂಗ್ಲೀಷ್ ಮೆಡಿಷನ್ ಆದ್ರೆ ಸಿಗ್ತಿತ್ತು, ಇದು ಸೈಡ್ ಎಫೆಕ್ಟೂ ಇಲ್ಲ. ನಾನು ಹೇಳ್ತೀನಿ. ಮತ್ತು ಬಿಸಿಲಿಗೆ ಹೋದರೂ ಏನೂ ಆಗೋಲ್ಲ, ಮನೆಯಾಗಿದ್ದರೂ ಏನಾಗಲ್ಲ. ಹಚ್ಚೋದು ಬಿಡೋದು ಮಾಡಿದರೂ ಏನೂ ಆಗೋಲ್ಲ. ನಾನೇ ಎಷ್ಟೋ ಸಲ ಹಚ್ಚೋದು ಬಿಡು ಮಾಡೀನಿ, ಏನಾಗೈತೆ ಮಾರಿ ಚಂದೈತೆ. ಅವರು ಅಂತಾರೆ, ಅಕ್ಕ ನಾವು ಒಂದಿನ ಹಚ್ಚಿದ್ದೇವೆ ಒಂದು ವಾರ ಬಿಡ್ತೀವಿ, ಅದ್ರ ಗುಳ್ಳು ಹೋಗ್ಯಾವು, ಬಂಗು ಕಲೆ ಹೋಗ್ಯಾವು. ಚಲೋ ಅಕ್ಕ, ನಾವೆಷ್ಟು 1000 ರೂಪಾಯಿ 1500 ರೂಪಾಯಿ ದವಾಖಾನೆ ತೋರಿಸಿ ಬಾಗಲಕೋಟೆ ಬಿಜಾಪುರ ಎಲ್ಲೆಲ್ಲೋ ದೊಡ್ಡ ದೊಡ್ಡ ದವಾಖಾನೆಗೆ ಹೋಗಿ ತೋರಿಸಿ ಇದು ಮಾಡಿದ್ವಿ. ಹೋಗಿದ್ದಿಲ್ಲ ನಿಮ್ಮ ಕಡೆ ತೊಗೊಂಡಿಂದ ಹೋಗ್ಯಾವಂತ ಅವ್ರು ಹೇಳಿದರು. ಅದಕ್ಕೆ ನಾನು ಕೂಡ ನಿಮ್ಗೆ ಯೂಸ್ ಆಗಲಿ ಎಲ್ಲ ಥರ ಅಂತ ನಮ್ಮ ವ್ಯೂವರ್ಸ್ಗಳಿಗೆ ಎಲ್ಪ್ ಆಗಲಿ. ಏನು ಭಾಳ ಅಮೌಂಟಿಂದಿಲ್ಲ, ಎಷ್ಟೆಷ್ಟೋ ಮಾರಿ ಸಲಾಗ ಎಷ್ಟೆಷ್ಟೋ ಜನಗಳು ರೊಕ್ಕ ವೇಸ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಅಂತ ಈ ವಿಡಿಯೋ ಮಾಡಾಕತ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಶ್ರಾವಣ್ ಕುಮಾರ ರಾಧಿಕಾ ಮುಕ್ಕೊಂಡಾರ. ಶ್ರಾವಣಿ ಮುಕ್ಕೊಂಡು ಎದ್ದು ಬಂದು ಅಷ್ಟು ಬಟ್ಟೆನೂ ಎತ್ತಿಟ್ಟು ಎಲ್ಲ ಹೊಸು ನೋಡಿ. ಅವರು ಅಂಟಿಯವ್ರು ಊರಿಗೆ ಹೋದ್ರು, ಎತ್ತಿಟ್ಟು 2 ಗಂಟೆ ಆಗೈತೆ. ಫ್ಯಾನ್ ಹಚ್ಕೊಂಡು ಮುಕ್ಕೋದ ನೋಡಿ, ಬಿಸಿಲು ಭಾಳ ಐತೆ. 2 ಗಂಟೆ ಆಗೈತೆ, ಮನೇನು ಇಷ್ಟು ಕ್ಲೀನ್ ಆಗೈತೆ ನೋಡಿ. ಶ್ರಾವಣಿ ಬ್ರೆಡ್ ತಿನ್ನಾಕತ್ತಾವಡಿ ಸ್ನೇಹಿತರೆ. ಸಾಂಬಾರು ಹೇಳಿವಿ, ಇದು ಮಾಡಬೇಕು. ಬ್ಯಾಳೆ ಕುದಿಯಾಕೈತ್ರಿ, ಇದು ತೊಗರಿ ಬೇಳೆ ಕುದಿಯಾಕೈತೆ ನೋಡಿ. ಒಂದು ಪಲ್ಯ ಮಾಡಿದ್ರೆ ಆತಂತ ಪತ್ತೆ ಐತ್ರಿ ಮಮ್ಮರ್ದು. ಹಿಂಗಾಗಿ ಹೋಳ್ಗೆ ಅದು ಉಣ್ಣಲ್ಲ, ಚಪಾತಿ ಬ್ಯಾಳೆ ಗಟ್ಟಿ ಪಲ್ಯ ಮಾಡ್ತಾ ಅಂತ ಅಕ್ಕ. ಅಕ್ಕಿ ನೋಡಿ ಚಹಾ ಬ್ರೆಡ್ ತಿನ್ನಾಕತ್ತಾಳ. ಎಲ್ಲ ಕ್ಲೀನಾಗೈತಿ. ಚಹಾ ಬಗ್ನಿ ತಿಕ್ಕೊಂಬಂದು ತಿಂದು ಬಾಡ ತಿನ್ನು. ಅವ್ರು ಮಕ್ಕೊಂದಾರ, ಅಕ್ಕಿ ಮುಕ್ಕೊಂದ ಯಾಕಂತ ಸ್ನೇಹಿತರೆ. ಬನ್ನಿ ಹೋಳ್ಗೆ ಮಾಡಬೇಕು. ಹೋಳ್ಗೆ ಮಾಡ್ಬೇಕತ್ತಿ ನಿಂತೀನಿ ನೋಡಿ. ಚಪಾತಿ ಮಾಡ್ತೀನಿ ರೀ ಫಸ್ಟ್, ಇವಾಗ ಊಟ ಮಾಡ್ತಾರೆ ಮತ್ತು ಹೋಳ್ಗೆ ಆಮೇಲೆ ಮಾಡ್ತೀನಿ ನೋಡಿ. ಇವಾಗ ಇವು ಎಲ್ಲ ಫೋಟೋನು ಸ್ಟೇಟಸ್ ಹಾಕೀನಿ. ನೋಡಿದವರು 2 ಕ್ರೀಮು ಆರ್ಡ್ರ್ ಕೊಟ್ಟಾರ ಸ್ನೇಹಿತರೆ, 2 ಕ್ರೀಮ್ ಬೇಕಂತೇಳಿ. ನೋಡಿ ಈಗ 2 ಕ್ರೀಮ್ ಹೋದ್ರೆ ಇನ್ನು 18 ಕ್ರೀಮ್ ಉಳಿತಾವೆ. ಯಾರಿಗಾದರೂ ಬೇಕಾದ್ರೆ ಹೇಳಿ, ಜಲ್ದಿ ಆರ್ಡ್ರ್ ಕೊಡಿರಿ. ವಿಡಿಯೋ ಮ್ಯಾಗ ಬರೋ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ರಿ. ಕ್ರೀಮ್ ಬೇಕಾರೆ ಆಲ್ ಇಂಡಿಯನು ಕೊರಿಯರ್ ಇರುತ್ತೆ. ಫ್ರೀ ಶಿಪ್ಪಿಂಗ್ ಆದ್ರೆ 300 ರೂಪಾಯಿ RS ಆಗುತ್ತೆ. ನಿಮ್ಮದೇ ಶಿಪ್ಪಿಂಗ್ ಚಾರ್ಜ್ ನಿಮ್ಮದೇ ಆದರೆ 210 ರೂಪಾಯಿ ಬೀಳ್ತೈತೆ ನೋಡಿ. ಯಾಕಂದರೆ 210 ರೂಪಾಯಿದಾಗ ಮಾರಿದ್ರು ನನಗೆ ಉಳಿದು 20 ರೂಪಾಯಿ ಉಳಿತೈತಿ. ಅದಕ್ಕಂತ 210 ಕೊಡ್ತೀನಿ. ಇಲ್ಲಿ ನಮ್ಮೂರಲ್ಲಿ ಆದ್ರೆ 250 ರೂಪಾಯಿ ಮಾರ್ತೀನಿ ಕ್ರೀಮು, 60 ರೂಪಾಯಿ ಉಳಿಸ್ಕೊತೀನಿ. ನನ್ನ ವ್ಯೂವರ್ಸ್ಗಳಿಗೆಲ್ಲ ಆಫರ್ನ್ಯಾಗ 210 ರೂಪಾಯಿದಂಗೆ ಕೊಡಾಕತ್ತೀನಿ. ತೊಗೊಳ್ಳಿ, ನಿಮ್ಮ ಮಾರಿ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಆಗಬೇಕು ನೋಡಿ. ಒಂದು ಕ್ರೀಮ್ ತೊಗೊಂಡು ಯೂಸ್ ಮಾಡಿ ನೋಡಿ, ನಿಮಗೆಲ್ಲ ಒಳ್ಳೇದು ಅನಿಸಿದ್ರೆ ಮತ್ತು ತೊಗೊಳಕತ್ರಿ, ಇಲ್ಲಿಕಂದ್ರೆ ಬಿಡಾಕತ್ತಿ ಸ್ನೇಹಿತರೆ. ಇವಾಗ ಎಲ್ಲೆಲ್ಲೋ ಒಂದು ಕ್ರೀಮ್ ತೊಗೊಂಡು ಹಚ್ಕೊಂಡು ನೋಡುತ್ತಾರೆ, ನಿಮ್ಮ ರಿಸಲ್ಟ್ ಗೊತ್ತಾಗಲ್ಲ, ನಿಮಗೂ ವಿಶ್ವಾಸ ಉಳಿಯಲ್ಲ. ಈಗ ನಾನು ಮೊದಲು ಯಾರಿಗೆ ಅಷ್ಟೊಂದು ಬಟ್ಟೆ ಒಯ್ಯಕ್ಕೆ ಬಂದವ್ರಿಗೆ ಮತ್ತು ಯಾರಿಗೆ ಎಷ್ಟೊಂದು ಇಂಥವು ಕ್ರೀಮ್ ಅದಾವ ಅಂತಲೇ ಹೇಳ್ತಿದ್ದಿಲ್ಲ. ಒಬ್ಬರಿಗೆ ಗುಳ್ಳಾಗಿದ್ದು ಹಿಂಗೆ ಭಾಳ ನನ್ನ ಮುಂದೆ ಅಷ್ಟು ರೊಕ್ಕ ದವಾಖಾನೆ ತೋರ್ಸೀನಿ, ಇಷ್ಟು ದವಾಖಾನೆ ತೋರ್ಸೀನಿ, ಅಷ್ಟು ರೊಕ್ಕ ಹಾಕೀನಿ, ಇಷ್ಟು ರೊಕ್ಕ ಹಾಕೀನಿ ಅಂತ ಭಾಳ ಗುಳ್ಳಿಗೆ ಏನು ಮಾಡಬೇಕು ನನಗದು ಚಿಂತೆ ಆಗೈತಿ, ಇದು ಒಂದು ದೊಡ್ಡ ಟೆನ್ಷನ್ ಆಗೈತಿ ಅಂತ ಭಾಳ ನನ್ನ ಮುಂದೆ ಹೇಳಕತ್ರು. ಅವ್ರಿಗೆ ಏನು ಹೇಳಿದೆ, ನಾನು ಹೇಳೋದು ಇದೊಂದೇ ತೊಗೋರಿ, ಇದು 150 ರೂಪಾಯಿ ಬೀಳ್ತೈತೆ ನಿಮಗೆ. ಈ ಕ್ರೀಮ್ ಹಚ್ಚಿರಿ. ನಾ ಇಲ್ಲವ ಇಂಥವಲ್ಲ 1500 2,000 ಗಟ್ಟಲೆ ಕ್ರೀಮ್ ಹಚ್ಚೀನಿ, ಏನೂ ಆಗಿಲ್ಲ. ಇದು 150 ರೂಪಾಯಿ ಕ್ರೀಮ್ ಏನಾಗುತ್ತೆ. ಕೀರ್ತಿ ಚಿಕ್ಕದಿದ್ರು ಶಾಸ್ತ್ರ ಮಾಡ್ಯಾರ ನೋಡಿ ಸ್ನೇಹಿತರೆ. ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೊಡ್ಡದಂತ. ಅದಕ್ಕೆ ಇದ್ರ ಅಮೌಂಟು ಸ್ವಲ್ಪ ಇದ್ದರೂ ಇದ್ರ ರಿಸಲ್ಟ್ ದೊಡ್ಡದೈತೆ ನೋಡಿ. ಅದಕ್ಕೆ ನಾನು ಹೇಳೋದು, ಏನೋ ಎಷ್ಟೋ ಖರ್ಚು ಮಾಡ್ತಿರ್ತೀರಿ, ಒಂದು ಕ್ರೀಮ್ ತೊಗೊಳ್ಳಿ, ಯೂಸ್ ಮಾಡಿ ನೋಡಿ. ನಿಮಗೆ ಚಲೋ ಅನಿಸಿತ್ತಂದ್ರೆ ಮತ್ತು ನೀವೇ ಹೆಚ್ಚಿನ ಆರ್ಡ್ರ್ ಕೊಡಿರಿ. ನನಗೂ ಕೂಡ ಒಂದು ಸೈಡ್ ಬಿಸ್ನೆಸ್ ಆಗುತ್ತೆ, ನಿಮಗೆ ಕೂಡ ಎಲ್ಲೋ ಕಪ್ಪು ಕಲೆಗಳು ಎಲ್ಲ ಓದ್ತಾವೆ, ನಿಮಗೂ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ. ನನ್ನ ಸಂಸಾರಕ್ಕೂ ಒಂದು ಸೈಡ್ ಬಿಸ್ನೆಸ್ ಚಲೋ ಆಗುತ್ತೆ. ಬಟ್ಟೆ ವ್ಯಾಪಾರ ಕೂಡ ಇದನ್ನೂ ಒಂದು ಬಿಸ್ನೆಸ್ ಮಾಡಬೇಕಂತಲೇ ಮಾಡೀನಿ. ಅದನ್ನೇ ನಂಬಿ 20 ಕ್ರೀಮ್ ತೊಗೊಂಡಿನಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ
ಪ್ರೀತಿ ವಸ್ತಲ್ಲೇ ಹೀಗೆ ನನ್ನ ಮ್ಯಾಗ ತೋರಿಸ್ತಿದ್ರೆ ನೋಡಿ ನೀವು ಸ್ನೇಹಿತರೆ, ತಗೊಳ್ಳಿ. ಕ್ರೀಮ್ ಯಾಕಂದ್ರೆ ಹೇಳಿದ್ನಲ್ಲ, ನಾನೇನು ಇದು ಭಾಳ ಕಮೆಂಟ್ ನೀವು ಅಷ್ಟು ಹಾಕಕತ್ತೀರಿ ಎಲ್ಲರೂ. ಅಮೌಂಟ್ ತೊಗೊಂಡು ಮಾರಿ ಇವು ಕ್ರೀಮ್ ಎದುರು ಕೆಡಿಸ್ಕೊಳ್ಳೋಂತಿರಲ್ಲ. ಅಕ್ಕ ಎದುರು ನಿಮ್ಮದು ಏನು ಅಂತ ಮಾರಿ ಹೇಳಕತ್ತೀರಿ. ಆಗ ಕ್ಲಿಯರ್ ತೋರ್ಸಿದ್ ನಾನು ಆಗುತ್ತೆ. ಇಲ್ಲಿ ಎಷ್ಟೋ ಮಂದಿ ತೋರ್ಸ್ಬೇಕಂದ್ರೆ ಏನೋ ಯೂಸ್ ಮಾಡಿ ಮಾಡಾಕತ್ತಿ ಅದು ಹೇಳಿ ತೋರ್ಸೋದು ಆಗಲಿಲ್ಲ. ಇವಾಗೆಲ್ಲ ಇಲ್ಲಿ ಇದು ನೋಡಿ ಮಾರಾಕತ್ತಿಂದಾನೆ ಸ್ಕಿನ್ ನಾನು 18 ನಿಮಗೆ ಬರ್ತಾ. ಹೇಳಕತ್ತಿದ್ದು. ಇಲ್ಲೆಲ್ಲ ನಾನು ಊರಲ್ಲಿ ನಾನು ಮಾಡಿ ಮೊದಲ ನಾನು 7, ಹಚ್ಕೊಂಡು 8 ತರಿಸಿದ್ದೆ. ಎಲ್ಲರೂ ಇವಾಗ ಇಲ್ಲಿ 20 ಎಲ್ಲ ಕ್ರೀಮ್ ತರಿಸಿ ನೋಡಿ. ಸುತ್ತಮುತ್ತ ಇಲ್ಲಿ ಭಾಳ ಬೇಡಿಕೆ ಹೊಂಟಾವ್ರಿ ಹೆಚ್ಚಾಗಿದೆ. ಇವಾಗ. ಇದು ಎಲ್ಲಿ ಸಿಗಲ್ಲ. ಬೇಕಾದ್ರೆ ಸ್ಕಿನ್ ಸ್ಕ್ರೀನ್ಶಾಟ್ 18 ಹೊಡ್ಕೊಂಡು ನೋಡಿ. ನೀವು ಎಲ್ಲಿ ಸ್ಕಿನ್ ಸಿಗಲ್ಲ 18 ಅಂದ್ರೆ ಸ್ನೇಹಿತರೆ. ಇವು ಎಲ್ಲಿ ಸಿಗಲ್ಲ ಬಂಗು, ಈ ಥರ ಗುಳ್ಳಿ, ಕ್ರೀಮು. ನೋಡಿ ಕಪ್ಪು ಕಲೆ, ಇಲ್ಲೇ ಸಿಗುತ್ತೆ ತಗೊಳ್ಳಿ ಅಂತ ಕುತ್ತಿಗೆ ಹೇಳ್ತೀನಿ. ತಾಕಿಂತೆಲ್ಲ ಕಪ್ಪು ಕಲೆ ಆಗಿರ್ತೈತಲ್ಲ ಅಂತಲೇ ನೋಡಿ ಸ್ನೇಹಿತರೆ. ಕ್ರೀಮ್ ಹೇಳಿದ್ನಲ್ಲೇನು ಇದು ಭಾಳ ಕಮೆಂಟ್ ಹಾಕಾಕತ್ತೀರಿ ಎಲ್ಲರೂ. ಇವು ಕ್ರೀಮ್ ಎದುರು ಅಕ್ಕ ಎದುರು ಏನು ಅಂತ ಹೇಳಕತ್ತೀರಿ. ಆಗ ತೋರ್ಸಿದ್ ನಾನು ತೋರಿಸ್ಬೇಕಂದ್ರೆ ಏನೋ ಮಾಡಾಕತ್ತಿ ಅದು ತೋರ್ಸೋದು ಆಗಲಿಲ್ಲ. ಇದು ನೋಡಿ ಸ್ಕಿನ್ 18 ಬರ್ತಾ. ನಾನು ಮೊದಲ 7, 8 ತರಿಸಿದ್ದೆ. ಇವಾಗ 20 ಕ್ರೀಮ್ ತರಿಸಿ ನೋಡಿ. ಇಲ್ಲಿ ಭಾಳ ಹೊಂಟಾವ್ರಿ ಇವಾಗ. ಸ್ಕಿನ್ 18 ನೋಡಿ. ಎಲ್ಲಿ ಸಿಗಲ್ಲ ಸ್ನೇಹಿತರೆ. ಇವು ಬಂಗು, ಗುಳ್ಳಿ, ಕಪ್ಪು ಕಲೆ ಮತ್ತು ಕುತ್ತಿಗೆ ತಾಕಿಂತೆಲ್ಲ ಕಪ್ಪು ಕಲೆ ಆಗಿರ್ತೈತಲ್ಲ ಅಂತಲೇ ಮತ್ತು ಬಂಗ್ ಮಾತ್ರ ಮುಜ್ರ ಹೋಗುತ್ತೆ ರೀ. ಗುಳ್ಳಿ, ಬಂಗು ಮತ್ತು ಮುಖನೂ ವೈಟ್ ಆಗುತ್ತೆ. ಇದು ರೇಟ್ ಬಂದು 210 ರೂಪಾಯಿ ಹೇಳಿ ನಾನು. ಮೊದಲು 150 ರೂಪಾಯಿ ಇದ್ದು ಇವಾಗ 210 ರೂಪಾಯಿ ನೋಡಿ. ಹೆಚ್ಚಿಗಾದ್ರೂ ಮಂದಿ ಬೇಕನ್ನಕತ್ರಿ. ಹಿಂಗಾಗಿ ನಾ ಮೊದಲು 150 ರೂಪಾಯಿದಾಗ ಕಮ್ಮಿ ತರ್ತಿದ್ದೀನಿ ರೀ. ಈಗ 210 ರೂಪಾಯಿಗಿಂತ ಜಾಸ್ತಿ ತರಾಕತ್ತೀನಿ ನೋಡಿ ಸ್ನೇಹಿತರೆ ಇವಾಗ. ಯಾಕಂದ್ರೆ ಇವು ರಿಸಲ್ಟ್ ಚಲೋ ಕೊಡಕತ್ತಾವ. ಹಿಂಗಾಗಿ ಎಲ್ಲರೂ ನಮಗೂ ಬೇಕಕ್ಕ ನೀನು ಬೇಕಕ್ಕ ಅನ್ನಕತ್ತಾರ ಇಲ್ಲೇ ಊರಾಗ. ಇವು ಬಟ್ಟೆ ವ್ಯಾಪಾರಗಳು ಇವನು ಸಣ್ಣ ಇದನ್ನು ಚಲೋ ಮಾಡಿ ನೋಡಿ. ಸುಮ್ಮನೆ ಯಾವ್ದಾರ ಮಾಡೋದು ನೋಡಿ. ಉದ್ಯೋಗ ಮಾಡಲೇಬೇಕು, ಖಾಲಿ ಕುಂತಿಡಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಹೇಳಿ. ಬಂಗಿದ್ರೆ ಒಂದು ಕ್ರೀಮ್ ಯೂಸ್ ಮಾಡಿ ಗೊತ್ತಾಗುತ್ತೆ. ನಿಮ್ಮ ರಿಸಲ್ಟ್ ಗೊತ್ತಾಗ್ತದ್ರೆ ನೀವೇ ಬಿಡಲ್ಲ ಕಳಿಸಿ ಅಕ್ಕ ಅಂತೀರಿ. ಶಿಪ್ಪಿಂಗ್ ಚಾರ್ಜ್ ನಿಮ್ಮ ಕಡೆ ಇರುತ್ತೆ 210 ರೂಪಾಯಿ ನೋಡಿ ಇದ್ರ ಬೆಲೆ. ಶಿಪ್ಪಿಂಗ್ ಚಾರ್ಜ್ ನಮ್ಮ ಕಡೆ ಇಲ್ಲ. ಫ್ರೀ ಶಿಪ್ಪಿಂಗ್ ಇರಲ್ಲ ರೀ. ಬಟ್ಟೆ ಬೇಕಾದ್ರೆ ಫ್ರೀ ಶಿಪ್ಪಿಂಗ್ ಇರ್ತಾರೆ. ಬಟ್ಟೆ ಯಾವುದಾದ್ರು ನಿಮ್ಗೆ ಬೇಕಾದ್ರೆ ಫ್ರೀ ಶಿಪ್ಪಿಂಗ್ ನಾ ಕಳಿಸ್ತೀನಿ. ಇವು ಕ್ರೀಮಿಂದು ಇದು ಐತ್ರಿ. ಕ್ರೀಮಿಂದು ವಜ್ಜೆ ಐತ್ರಿ. ಇದು ರೇಟ್ ಅದ್ರ ಬಿದ್ದ ರೇಟಾಗಿ ಕೊಡ್ತೈತೆ. ಶಿಪ್ಪಿಂಗ್ ಚಾರ್ಜ್ ಮಾತ್ರ ನಿಮ್ಮ ಕಡೆ ಇರುತ್ತೆ ನೋಡಿ. ಯಾರಿಗಾದ್ರೂ ಬೇಕಾದ್ರೆ ನಾ ಯಾಕಂದ್ರೆ ವಿಡಿಯೋದಾಗ ಅಷ್ಟೊಂದು ಹಾಕಿದ್ದಿಲ್ಲ. ನಾನು ಯೂಸ್ ಮಾಡಾಕತ್ತೀನಿ. ಮತ್ತು ನೋಡ್ರಿ ಹಚ್ಕೊಳೋದು ಬಿಡೋದು ಮಾಡ್ತೀನಿ. ಆದ್ರೆ ನನ್ನ ಮಾರಿ ಏನೂ ಆಗಿಲ್ಲ ಸ್ನೇಹಿತರೆ. ಹೆಂಗಿದ್ದು ಮಾರಿ ಹಂಗೆ ಐತೆ. ಹಚ್ಕೊಂಡಾಗ ವೈಟ್ ಆಗುತ್ತೆ. ವೈಟ್ ಸಲ ಹಚ್ಕೊತಿರ್ರಿ. ನಾನೇ ಒಂದು ಯೂಸ್ ಮಾಡಿ ತೋರಿಸ್ಬೇಕಂತೀನಿ. ಕೆಲಸ ಕೂಡ ಯೂಸ್ ಮಾಡೋಕ್ಕಾಗಲ್ಲ ಅದನ್ನು ಕ್ರೀಮು. ಒಂದು ಬಳಸೀನಿ ರೀ ನಾನು ಕೂಡ. 150 ರೂಪಾಯಿ ಇತ್ತು ರೀ ಅವಾಗ ಬಳಸೀನಿ. ಹಂಗೆ ಐತೆ ಅದು. ನಾ ನೋಡಿ ಬೇಕಾರೆ ಇಲ್ಲಿ ಹಂಗೆ ಐತೆ ನೋಡಿ. ಇಲ್ಲೇ ಇಟ್ಟಿನಿ. ಇಲ್ಲೇ ಐತೆ ತಿರುಪತಿ ಇದಕ್ಕೆ ಶ್ರೀಶೈಲಕ್ಕೆ ಒಂದು ಹೋದೆ. ಇದು ಕ್ರೀಮ್ ಯೂಸ್ ಮಾಡಿ ರಿಸಲ್ಟ್ ತೋರಿಸ್ಬೇಕಂದ್ರೆ ನನಗೆ ಆಗ್ತಾಯಿಲ್ಲ. ಕ್ರೀಮ್ ಮಾತ್ರ ಭಾರಿ ಚಲೋ ಬರುತ್ತೆ ನೋಡಿ. ಇದು ಯೂಸ್ ಮಾಡಿ ನೀವು ಬೇಕಾದ್ರೆ ನಾನು ಸೊಸಿ ಮ್ಯಾಮ್ ಮಾಡಿ ಸ್ಕಿನ್ 18 ಬರುತ್ತೆ ನೋಡಿ. ಇದ್ರ ಬಗ್ಗೆ ಭಾಳ ಮಂದಿ ಫೋಟೋ ಹಾಕಿ ಅಕ್ಕ ಮತ್ತು ಇದು ಕ್ರೀಮ್ ಯಾವ ಕ್ರೀಮು ಏನು ಅಂತ ಭಾಳ ಕಮೆಂಟ್ ಬರಾಕತ್ತು. ಅದಕ್ಕೆ ನಾನು ಇಷ್ಟು ಕ್ಲಿಯರಾಗಿ ನಿಮ್ಗೆ ಹೇಳಾಕತ್ತೀನಿ ನೋಡಿ. ಇಲ್ಲಿಕ್ಕಂದು ನಾನು ಮೊದಲು ಹಂಗೆ ತೋರಿಸೋದು ತೆಗೆದು ಮಾಡ್ತಿದ್ದೆ. ಮೊದಲ ಇದ್ರಾಗ 6 ಕ್ರೀಮು 7 ಕ್ರೀಮು 8 6 ಇಷ್ಟು ತರ್ತಿದ್ದೆ. ಇವಾಗ 20 ಕ್ರೀಮ್ ತೆಗೆ ನೋಡಿ ಮಾರಾಕ. ಇಲ್ಲೇ ನಮ್ಮ ಊರಾಗ ಹಳ್ಳಿಯಾಗನೇ ಜಾಸ್ತಿ ಹೊಂಟಾವು. ಯಾರೂ ಇನ್ನೂ ಒಂದು ಕೊರಿಯರ್ ಹೋಗಿಲ್ಲ. ಯಾರಿಗಾದ್ರೂ ಬೇಕಾದ್ರೂ ಒಂದು ತೊಗೊಳ್ಳಿ. ಬಂಗಿದ್ದವರು ಗುಳ್ಳಿದ್ದವರು ನೋಡಿ ತೊಗೊಂಡು ಎಷ್ಟೆಷ್ಟೋ 1000 500 800 ಇಂಥವು ರೊಕ್ಕ ಕೊಟ್ಟು ಕ್ರೀಮ್ ತೊಗೊಂಡು ಮುಖ ಕೆಡಿಸ್ಕೋತೀರಿ. ನೀವು ಬರೀ 210 ರೂಪಾಯಿದಾಗ ತೊಗೊಂಡು ಕೇರಿ ಆರಾಮಾಗಿ ಹಚ್ಕೊಂಡು ಯೂಸ್ ಮಾಡಿ ನೋಡಿ. ನಿಮ್ಮ ಮುಖಕ್ಕೆ ಒಂತೆ ಅಂದ್ರೆ ಮತ್ತೆ ತೊಗೊಳಕತ್ತೀರಿ. ಒಂದೇ ಒಂದತ್ರಿ ಇದು ಸ್ಕಿನ್ ಏನು ಎಫೆಕ್ಟ್ ಕೊಡೋಡಿ. ಬೇಕು ಹಚ್ಚಿ ಬಿಡು. ಬಿಸಿಲಿಗೋರು ಏನಾಗಲ್ಲ. ಇಲ್ಲೆಲ್ಲ ಹಳ್ಳಿ ಕಡೆ ಹಚ್ಕೊಂಡು ಹೊಲ ಮನೆ ಕೆಲ್ಸಕ್ಕೆ ಹೋಗ್ತಾರೆ. ಆದರೂ ಏನಾಗಲ್ಲ ನೋಡಿ ಸ್ನೇಹಿತರೆ ಅವ್ರಿಗೆ. ಅದಕ್ಕೆ ಇದು ಕ್ರೀಮ್ ಬಗ್ಗೆ ಕಮೆಂಟ್ಗಳು ಭಾಳ ಬರಾಕತ್ತಾವ. ಬೇಕಾದ್ರೆ ಕಮೆಂಟ್ನೇ ಚೆಕ್ ಮಾಡಿ. ನಾನು ಮೊದಲು ತೋರಿಸಿದ ಅಷ್ಟೊಂದು ಆಗಿಲ್ಲ. ನಿನ್ನೆ ಈ ಬಾಕ್ಸ್ ತೋರಿಸಿದಾಗ ಇವು ಎದುರು ಕ್ರೀಮ್ ಅಕ್ಕ ಏನಕ್ಕ ಇವು ಎದಕ್ಕೆ ಯೂಸ್ ಆಗ್ತಾವೆ ಕ್ರೀಮ್ ಅಂತ ಭಾಳ ಇದು ಮಾಡಾಕತ್ತಿದ್ರಿ. ಅದಕ್ಕೆ ನಾನು ಎಲ್ಲ ಕ್ಲಿಯರಾಗಿ ಹೇಳಿದೆ. ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಹಾಕಿ ನಾನು ನಿಮ್ಗೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇಷ್ಟು ದಿನ ಕ್ರೀಮ್ ಐತೆ ಸ್ಕಿನ್ 18 ಕ್ರೀಮ್ ಐತೆ ಅಂತ ಹೇಳ್ತಿದ್ದೆ. ಆದ್ರೆ ಈ ಕ್ರೀಮ್ನಿಂದ ಇಷ್ಟೆಲ್ಲ ಪ್ರಯೋಜನ ಐತೆ ಅಂತ ಯಾವ ವಿಡಿಯೋದಾಗೂ ನಾ ಹೇಳಿದ್ದಿಲ್ಲ. ಈ ವಿಡಿಯೋದಾಗ ಈ ಕ್ರೀಮ್ನಿಂದ ಎಷ್ಟೆಲ್ಲ ಪ್ರಯೋಜನ ಐತೆ ಅಂತ ನೀವೆಲ್ಲ ತಿಳ್ಕೊಂಡಿರಿ. ಮತ್ತು ನಾನು ಏನೇನು ಕೆಲಸ ಮಾಡಿದ್ನಿ ಅನ್ನೋದು ಎಲ್ಲ ತಿಳ್ಕೊಂಡಿರಿ. ಇವತ್ತು ನಮ್ಮೂರು ಕೊಂಡ ಇದು ಭಾಗ 1 ವಿಡಿಯೋ ಬರುತ್ತೆ, ಭಾಗ 2 ವಿಡಿಯೋನೂ ಬರುತ್ತೆ. ಯಾಕಂದ್ರೆ ಕ್ರೀಮ್ ಬಗ್ಗೆ ಏನೋ ಹೇಳ್ಬೇಕನ್ನಿಸ್ತು, ಹೇಳೇಬಿಟ್ಟು ನೋಡಿ. ಯಾವಾಗ ಏನು ಅದು ಒಂದು ಟೈಮ್ ಇರ್ತೈತೆ ರೀ, ಇದನ್ನು ಮಾಡಲೇಬೇಕು ಅನ್ನಿಸ್ತಂದ್ರೆ ಮಾಡಿಬಿಟ್ಟೆ. ಹಂಗೆ ವಿಡಿಯೋ ಮಾಡಿದ್ನೆಲ್ಲ ಕ್ರೀಮಿಂದು ವಿಡಿಯೋ ಹೇಳ್ತಾಯಿತ್ತು. ಹಿಂಗಾಗಿ ಮತ್ತು ಮುಂದೆ ಬಟ್ಟೆ ವ್ಯಾಪಾರದ್ದು ಎಲ್ಲ ಬಟ್ಟೆ ವ್ಯಾಪಾರ ಎಷ್ಟಾಯಿತು ಎಷ್ಟಿಲ್ಲ ಅಂತ ಅದ್ರ ಬಗ್ಗೆಯೂ ಎಲ್ಲ ಮಾಹಿತಿ ಕೊಡ್ತೀನಿ. ಆದಷ್ಟು ವಿಡಿಯೋ ನೋಡಿ
ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗುತ್ತಂತ ಅಂದ್ಕೊಂಡಿನಿ. ನಿಮಗೂ ಇಷ್ಟ ಆಗುತ್ತಾ? ಯಾವುದಾದರೂ ಕ್ರೀಮ್ ಬೇಕಾದ್ರೆ ಆಲ್ ಇಂಡಿಯನ್ ಕೊರಿಯರ್ ಇರುತ್ತೆ ಮತ್ತು ಫ್ರೀ ಶಿಪ್ಪಿಂಗ್ ಅಂದ್ರೆ 300 ರೂಪಾಯಿ ರೇಟ್ ಇರ್ತೈತೆ ರೀ ಸ್ನೇಹಿತರೆ. ಫ್ರೀ ಶಿಪ್ಪಿಂಗ್ ಅಂದ್ರೆ 300 ರೂಪಾಯಿ ಹೊಡೆ ಕ್ರೀಮಿಗೆ. ನಿಮಗೆ ಏನಾದ್ರೂ ಫ್ರೀ ಶಿಪ್ಪಿಂಗ್ ಬೇಡ, ನಾವೇ ಕೊರಿಯರ್ ಚಾರ್ಜ್ ಕಟ್ಕೋತೀವಿ ಅಂದ್ರೆ 210 ರೂಪಾಯಿ ಬಾಕ್ಸಿ ಮ್ಯಾಗ ಐತೆ. ಆ ಬಾಕ್ಸಿ ಮ್ಯಾಗ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ನಮಗೆ ಕೊಟ್ರೆ, ಫೋನ್ಪೇ ಮಾಡಿದ್ರಂದ್ರೆ ನಾವು ಕೊರಿಯರ್ ಮಾಡ್ತೀವಿ. ಅದು ಕೊರಿಯರ್ ಚಾರ್ಜ್ ನೀವೇ ಹಾಕಬೇಕು. ನಾವೇ ಇಲ್ಲಿ ಕೊಡ್ಬೇಕು ರೀ ಕೊರಿಯರ್ದು. ನೀವು ಚಾರ್ಜ್ ಹಾಕಿದ್ರಂದ್ರೆ ಇಷ್ಟು ಕೊರಿಯರ್ ಚಾರ್ಜ್ ಅಲ್ಲಿ ಎಷ್ಟು ಹೇಳ್ತಾರೆ ಅವರು ಅಷ್ಟು ಅಮೌಂಟ್ ಹಾಕಿದ್ರೆ ನಾವು ಕಟ್ಟಿ ಕಳಿಸ್ತೀವಿ. ಏನು ಬೇಡ, ಕೊರಿಯರ್ ಚಾರ್ಜು ನಿಮ್ಮ ಕಡೆ, ಕ್ರೀಮಿಂದು ರೊಕ್ಕ ನಿಮ್ಮ ಕಡೆ ಅಂದ್ರೆ ಫ್ರೀ ಶಿಪ್ಪಿಂಗ್ ಕಳಿಸಿ ನಾವು 300 ರೂಪಾಯಿ ಹಾಕ್ಬಿಡ್ತೀವಿ. 210 ರೂಪಾಯಿ ಕ್ರೀಮಿಂದು ಹೋಗಿ ಕಳಿಸೋದು ಮಾಡೋದೆಲ್ಲ ನಿಮ್ಮ ಕಡೆ ಅಂತಂದ್ರೆ ಒಂದು ಕ್ರೀಮಿಗೆ 300 ರೂಪಾಯಿ ಬೀಳ್ತೈತೆ ನೋಡಿ. ಎರಡೂ ಆಪ್ಷನ್ ಇದೆ, ಯಾವ್ದು ಆಪ್ಷನ್ ಬೇಕಾದ್ರೆ ಆಯ್ಕೋಬೋದು. ಬನ್ನಿ ಸ್ನೇಹಿತರೆ, 2ನೇ ಭಾಗದ